ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾವಂತೂ ಸೂಪರ್ ಡೂಪರ್ ಆಗಿ ಬೆಳಗ್ಗೆ ಎದ್ದುಬಿಟ್ಟು ವಾಕಿಂಗ್ ಹೋಗ್ತಾ ಇದೀವಿ. ಮತ್ತೆ ನಾವೊಂದು ಇವತ್ತು ಏನಂತಾರೆ ಅದನ್ನ ಒಂದು ಅದ್ರ ಹೆಸರು ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್. ಇದೆಲ್ಲ ನನಗೆ ಗೊತ್ತಿಲ್ಲ, ಹೊಸದು. ಹಳ್ಳಿ ಕಡೆ ಒಂದು ಟೆಸ್ಟ್ ಮಾಡ್ತಾರೆ ಫ್ರೆಂಡ್ಸ್. ಅದು ತುಂಬಾ ಜನ ಮೂಢನಂಬಿಕೆ ಅಂತ ಅನ್ಕೋಬಹುದು. ಅಪ್ಪಿ ನೀನೇ ಹೇಳಪ್ಪಿ. ಕೆಲವರು ನಮ್ಗೆ ಹಾಕ್ದೇವರು ಶತ್ರುಗಳ ಮನೇಲಿ ಏನಾದ್ರು ನಾವು ಊಟ ಮಾಡಿದ್ರೆ ಅದು ಮದ್ದಾಕ್ತಾರಂತೆ ಫ್ರೆಂಡ್ಸ್. ಅದನ್ನ ಅದು ಏನ್ರಲ್ಲಿ ಮಾಡ್ತಾರೆ ಏನೋ ಗೊತ್ತಿಲ್ಲ. ಊಟದಲ್ಲಿ ಅದೇನೋ ಹಾಕ್ಬಿಟ್ಟು ತಿನ್ಸ್ಬಿಡ್ತಾರಂತೆ. ಅವಾಗ ನಮ್ಗೆ ತಲೆ ಸುತ್ತು, ವಾಮಿಟಿಂಗ್ ಆಗೋದು, ಮತ್ತೆ ಅದೇನೋ ಬರೋದು, ಇದೆಲ್ಲ ಪ್ರಾಬ್ಲಮ್ಸ್ ಆಗ್ತೈತಂತೆ. ಅದಕ್ಕೆ ನಾವು ಟೆಸ್ಟ್ ಮಾಡಿದ್ರೆ ಗೊತ್ತಾಗ್ತೈತಂತೆ. ಆ ಥರ ಎಲ್ಲ ನಮ್ಗೆ ಆಗ್ತೈತೆ ಅಂದ್ರೆ ಒಂದು ಹಾಸ್ಪಿಟ್ಲಿಗೆ ಹೋಗ್ಬೇಕು. ಅವಾಗ ಗೊತ್ತಾಗ್ತೈತೆ. ಡಾಕ್ಟ್ರ್ ಗೊತ್ತಾಗಲ್ಲ. ನನಗೆ ಇದು ಗೊತ್ತಿಲ್ವಲ್ಲ ಫ್ರೆಂಡ್ಸ್ ಇದ್ರ ಬಗ್ಗೆ, ಅದಕ್ಕೆ ಶಿವ ಹೇಳ್ತು. ಸರಿ, ನಾವು ಇದನ್ನು ಶೇರ್ ಮಾಡ್ಕೊಳ್ಳೋಣ ನಮ್ಮ ಫ್ರೆಂಡ್ಸ್ ಜೊತೆ ಅಂತ. ಹಳ್ಳಿ ಕಡೆ ಇದು ಜಾಸ್ತಿ ನಡೀತೈತೆ ಫ್ರೆಂಡ್ಸ್, ಈ ಥರ ಎಲ್ಲ ಶತ್ರುಗಳು ಅದು ಇದು ಹಾಕೋದು ಅದೆಲ್ಲ. ಅದಕ್ಕೆ ನಾವು ಟೆಸ್ಟ್ ಮಾಡೋಣ ಅಂತ ಬರ್ತಿದ್ದೀವಿ. ಏನಂದ್ರೆ ನುಗ್ಗೆ ಸೊಪ್ಪಲ್ಲಿ ಟೆಸ್ಟ್ ಮಾಡ್ತಾರಂತೆ ಫ್ರೆಂಡ್ಸ್. ಬೆಳಗ್ಗೆ ಎದ್ದ ತಕ್ಷಣ ನೀರೇನು ಮುಟ್ಟದಿರ ನುಗ್ಗೆ ಸೊಪ್ಪು ರಸನ ಕೈಗೆ ಹಾಕ್ಕೊಂಡ್ರೆ ನಮ್ಗೆ ಆ ಥರ ಮದ್ದು ಹಾಕಿದ್ರೆ ನಮ್ಗೆ ಗೊತ್ತಾಗ್ತಿತ್ತಂತೆ ಫ್ರೆಂಡ್ಸ್. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲ. ಅದಕ್ಕೆ ಶಿವಕುಮಾರ್ ಅವರು ನುಗ್ಗೆ ಸೊಪ್ಪು ಕಿತ್ಕೋತಾವ್ರೆ. ಇವರು ಸಾಮಾನ್ಯ ಮನೋವೈದ್ಯರಲ್ಲ, ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು. ಎತ್ಕ ಬಾಯಿಲಿ ಕಡೆ. ನಮ್ಮಲ್ಲಿ ಜಾಸ್ತಿ ಫ್ರೆಂಡ್ಸ್ ಈ ಥರ ಮದ್ದು ಹಾಕೋದು ಅದೆಲ್ಲ. ಹಳ್ಳಿ ಕಡೆ ಅಂತೂ ಜಾಸ್ತಿ ಇರ್ತಿದೆ. ಕೆಲವರು ಇದು ಮೂಢನಂಬಿಕೆ ಅನ್ಕೋಬೋದು, ಇದೆಲ್ಲ ನಿಜ ಫ್ರೆಂಡ್ಸ್. ನೋಡೋಣ ಇದು ಹೆಂಗೆ ಏನು ಅಂತ. ಇದು ನಾನು ಫಸ್ಟ್ ಟೈಮು ಟ್ರೈ ಮಾಡ್ತಾ ಇರೋದು. ಶಿವ ಕೈಗೆ ಹಾಕ್ಬಿಟ್ಟು ಟೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಜ್ಞಾನೋದಯ ಆಯಿತು. ಇದನ್ನು ಟೆಸ್ಟ್ ಮಾಡೋಣ ನಾವು ಅಂದ್ಬಿಟ್ಟು. ಕೊಡು, ರಸ ಬರೋ ಥರ ಒಸಿಬೇಕಾ? ಎಲ್ಲ ಕೈಯಲ್ಲಿ ಹಾಕ್ಬೇಕಾ? ಇದು ಕೈ ಬಂದಿದ್ದಲ್ಲ, ಟಾಮ್ಸಿ ಗಜ್ಜಿ ನಾಯಿ ಬಂದೈತೆ. ಕೈ ನೋವು ಬಂದ್ಬಿಡ್ತು. ಟಾಮ್ಗ ಜಾಸ್ತಿ ಸೊಪ್ಪು ಕಿತ್ಕೋಬೇಕಾಯ್ತು ನಿಂತಾನೆ. ಅಲ್ಲಷ್ಟೊಂದು ಐತೆ. ಕೆಲವರು ಫ್ರೆಂಡ್ಸ್ ಯಾರ ಮನೇಲೂ ಊಟ ಮಾಡಲ್ಲ, ಎಂಥ ಪರಿಸ್ಥಿತಿನೂ ಊಟ ಮಾಡಲ್ಲ. ಅವಾಗ ನಾವು ಅನ್ಕೋತೀವಿ ಇವ್ರಿಗೆ ಜಂಬ ಜಾಸ್ತಿ, ಕೊಬ್ಬು ಜಾಸ್ತಿ ಅಂತ. ಯಾಕಂದ್ರೆ ಇಂಥರ ಈ ಇನ್ಸಿಡೆಂಟ್ಗಳೆಲ್ಲ ಅವರು ನೋಡಿರ್ತಾರೆ ಫ್ರೆಂಡ್ಸ್, ಅದಕ್ಕೆ ಊಟ ಮಾಡಲ್ಲ. ನಾನು ಹಂಗೆಲ್ಲ ಸಿಕ್ಕಿದ್ದೆಲ್ಲ ತಿಂತಾರ್ತೀನಿ. ಒಂದೊಂದ್ಸಲ ಶಿವಾಗ ಅದ್ರ ಕೈಲೇ ಉಗಿಸ್ಕೋತಾ ಇರ್ತೀನಿ. ತಿನ್ಬೇಡ ಅಂತ ಇರ್ತೈತೆ. ನಾನು ಊಟದಲ್ಲಿ ಅದೆಲ್ಲ ಮಾಡಿದ್ರೆ ಅವ್ರಿಗೆ ಕರ್ಮ ಸುತ್ಕೋತಿದೆ ಅಂತ ನಾನು ನಂಬ್ತೀನಿ ಫ್ರೆಂಡ್ಸ್. ಹಿಂಗೆ ಕಿತ್ಕೊಬರ್ಬೇಕು. ಹಬ್ಬ ಈ ಥರ ಹಾಕಬೇಕು ಫ್ರೆಂಡ್ಸ್ ಅಂಗೈಗೆ. ಎಷ್ಟು ನಿಮಿಷ ವೆಯ್ಟ್ ಮಾಡ್ಬೇಕಪ್ಪಿ? ನುಗ್ಗೆ ಸೊಪ್ಪು ಬೆಳೆಸಿದ್ದು ನಾವು ಮೊಟ್ಟೆ ಹುರ್ಕೊಂಡು ತಿನ್ನೋಕ್ಕೆ, ಆಗಾಗ ಫ್ರೈ ಸೊಪ್ಪು ಸಾರು ಮಾಡ್ಕೊಳ್ಳೋಕ್ಕೆ. ನಾವು ಫಸ್ಟ್ ಟೈಮ್ ಹಿಂಗೆ ಟೆಸ್ಟ್ ಮಾಡ್ತಾಯಿದ್ದೀವಿ. ಇದು ಗೊತ್ತಿಲ್ಲ ಫ್ರೆಂಡ್ಸ್, ನಂಬೋದು. ಎಷ್ಟು ಜನ ಇದನ್ನು ನಂಬ್ತೀರಾ ಫ್ರೆಂಡ್ಸ್? ಎಷ್ಟು ಜನಕ್ಕೆ ಇದು ಗೊತ್ತಾಗೈತೆ ಅಂದರೆ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ? ನಿಮಗೂ ಈ ಥರ ಆಗಿ ನಂಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಹಳ್ಳಿ ಕಡೆ ಅಂತೂ ತುಂಬ ಜನಕ್ಕೆ ಗೊತ್ತು ಫ್ರೆಂಡ್ಸ್ ಈ ವಿಷಯ. ಸಿಟಿಯವ್ರಿಗೆ ಶೇಕ್ ಆಗ್ಬೋದು. ಹೌದಾ, ಈ ಥರ ಇರ್ತೈತಾ? ನಮ್ಮ ಕಡೆ ಹೆವಿ ಇದರಲ್ಲೆಲ್ಲ ಎಕ್ಸ್ಪರ್ಟ್ಗಳು ಮದ್ದಾಕೋದ್ರಲ್ಲೆಲ್ಲನೂ. ನಿನಗೆ ಬಂತು ಟೈಮು. ಅದು ಫುಲ್ ಗಟ್ಟಿ ಆಗ್ತೈತೆ ಅಪ್ಪಿ, ಗಟ್ಟಿ ಆಗ್ತೈತಂತೆ ಫ್ರೆಂಡ್ಸ್, ಮೊಸರು ಥರ. ಆವಾಗ ಅದು ಆ ಥರ ಆಗೈತೆ ಅಂತ. ಗಟ್ಟಿ ಆಗ್ತೈತೆ. ಚೆಲ್ಲಿದ್ರು ಚೆಲ್ಲೋಗಲ್ಲ. 5 ನಿಮಿಷನಾ? ಸರಿ ವೆಯ್ಟ್. ಮಾಮೂಲಿ ಸೊಪ್ಪಿನ ರಸಗಳಲ್ಲಿ ನಾವು ಆಟ ಆಡಿರ್ತೀವಿ ಚಿಕ್ಕ ವಯಸ್ಸಲ್ಲಿ ಫ್ರೆಂಡ್ಸ್. ಅದು ರಸ ಮಾಡೋದು ಅದು ಗಟ್ಟಿ ಆಗಲ್ಲ ಫ್ರೆಂಡ್ಸ್. ಬೇಯಿಸ್ರೆ ಮಾತ್ರ ಗಟ್ಟಿ ಆಗೋದು. ಹಂಗಾಗಿ ಇದನ್ನೆಲ್ಲ ನಾವು ನಂಬಬೇಕು. ನಾವು ಹಿಂಡಿದಾಗ ಕೈಗೆ ನೀರು ಥರ ಇತ್ತು. ವಾಟ್ ಎ ಬ್ಯೂಟಿಫುಲ್ ಫ್ಲವರ್. ಆಫ್ಟರ್ 5 ಮಿನಿಟ್ಸ್ ಹಿಂಗೆ ಮಾಡು, ಅದು ಕೆಳಗೆ ಬೀಳುತ್ತೇನೋ. ಹೌದಪ್ಪಿ, ಅಂದ್ರೆ ನಿಂಗೆ ಆ ಥರ ಇದಾಕ್ಬಿಟ್ಟವ್ರ ಅಂತ ತಾನೆ? ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಫುಲ್ ಗಟ್ಟಿ ಆಗೋಯ್ತು ಫ್ರೆಂಡ್ಸ್. ಕೆಳಗಡೆ ಇದು ಮಾಡಿದ್ರು ಬೀಳ್ತಾನೆ ಇಲ್ಲ. ನಾನು ಫನ್ನಾಗಿ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಎಷ್ಟು ಸೀರಿಯಸ್ ಅಂದರೆ ಇದರಿಂದ ಮನುಷ್ಯ ಡೆತ್ ಆಗೋ ಸಿಚುವೇಶನ್ನು ಬರ್ತೈತೆ. ಅದು ಎದೆ ನೋವು ಬರ್ತೈತಂತೆ ವಿಪರೀತವಾಗಿ. ನಾವು ಸುಮ್ಮನೆ ಟೆಸ್ಟ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ವಿ. ಅದು ರಿಯಲಾಗಿ ಗಟ್ಟಿ ಆಗ್ಬಿಟ್ಟೈತೆ ಶಿವಾಗೆ ಕೈಯಲ್ಲಿ. ಇದಕ್ಕೆ ನೆಕ್ಸ್ಟ್ ಏನು ಮಾಡ್ತಾರಂದರೆ ಏನಂತಾರೆ ಅವ್ರನ್ನ, ಆಯುರ್ವೇದಿಕ್ ಇರ್ತಾರಲ್ಲ ಫ್ರೆಂಡ್ಸ್, ಅವರು ತೆಗಿತಾರಂತೆ ಅದನ್ನು. ಅದು ಏನು ಹಾಕಿರ್ತಾರೆ ಅವರು ಊಟದಲ್ಲಿ ಮದ್ದು, ಅದು ಇರ್ತೈತಂತೆ ಎದೆ ಹತ್ರನೇ.
ಅದು ಹಂಗೆ ಇದು ಫುಲ್ಲು ಪೇನ್ಸ್ ಕೊಟ್ಟು ಊಟ ಮಾಡೋಕ್ಕಾಗ್ತಿದ್ದಂಗೆ ತಲೆ ಸುತ್ತ ಬಂದು ಆ ಮನುಷ್ಯ ಡೆತ್ ಆಗಲಿ ಅನ್ನೋ ಥರ ಈ ಥರ ಮಾಡ್ತಾರಂತೆ. ಅದನ್ನ ತೆಗಿಯೋರು ಇರ್ತಾರಂತೆ ಫ್ರೆಂಡ್ಸ್. ಏನು ಮೊಸರು ಥರ ಕಾಣಿಸ್ತೈತೆ ಆಗೋಯ್ತು. ನಿಜವಾಗ್ಲೂ ಕೈ ಕಾಲೆಲ್ಲ ನಡಕ್ತೈತೆ ಫ್ರೆಂಡ್ಸ್. ಶಿವ ಹಿಂಗಾಗಿರೋದು. ಈ ಥರ ಪ್ರಯೋಗನ ನಾವು ನೀರು ಮುಟ್ಟದಿರ ಮಾಡ್ಬೇಕಂತೆ. ಅದಕ್ಕೆ ನಾನು ಫ್ರೆಶ್ ಆಗೋಕೆ ಮುಂಚೆನೆ ಖುಷಿ ವಿಷಯನಪ್ಪ ಇದು. ತಿಂದೆ ಖುಷಿ ಪಡ್ಬೇಕು. ಏನ್ ಮಾಡಿ ತಿಂದಿಲ್ಲ. ಟೀ ಪೈಲ ಹಾಕಾರ ಊಟ ಮಾಡಲ್ಲ ಫ್ರೆಂಡ್ಸ್. ಯಾರ ಮನೇಲಿ ಊಟ ಮಾಡಲ್ಲ, ಕೈ ಕಾಲು ಬಿದ್ರು ಊಟ ಮಾಡಲ್ಲ ಶಿವ. ಆ ಥರ ಹುಷಾರು. ಈಗ ನಮ್ಮ ಫ್ರೆಂಡ್ಸ್ಗೆಲ್ಲ ಒಂದು ಕ್ವಶನ್, ಈಗ ಏನ್ ಮಾಡ್ತಾರೆ ನಿಮ್ ಹೀರೋ ಅಂತ. ನೆಕ್ಸ್ಟ್ ಏನ್ ಮಾಡ್ತೀವಿ? ಹಿಂಗಾಗೈತಲ್ಲ, ಎಲ್ಲೂ ತಿನ್ನಲ್ಲ ಅಲ್ಲ. ಇದನ್ನ ಹೆಂಗೆ ನಾವು ಪರಿಹಾರ ಮಾಡ್ಕೊಳ್ಳೋದು? ಆಯುರ್ವೇದಿಕ್ ಅವ್ರ ಹತ್ರ ವಿಚಾರಿಸ್ಬಿಟ್ಟು ಅವ್ರು ಏನಾದ್ರು ಮೆಡಿಸಿನ್ ಕೊಟ್ರೆ ತಗೊಳ್ಳೋದು ಫ್ರೆಂಡ್ಸ್. ಈ ತರ ಇರ್ತೈತೆ. ಹಂಗಾಗಿ ಶತ್ರುಗಳು ಆಗ್ತಾರೆ ಅಂತಾನೆ ಅಲ್ಲ ಫ್ರೆಂಡ್ಸ್, ಒಬ್ರ ಬಗ್ಗೆ ಹೊಟ್ಟೆ ಕಿಚ್ಚಿದ್ರು ಆಗ್ತಾರೆ. ಹಾಕ್ಬಿಟ್ಟು ಅವ್ರಿಗೆ ಕುಗ್ಗಿಸೋದು ಹೆಲ್ತಿಗೆ. ಅಂದ್ರೆ ಒಂಥರ ಸ್ಲೋ ಪಾಯ್ಸನ್ ತರ. ಇದು ಪಾಯ್ಸನ್, ಸ್ಲೋ ಪಾಯ್ಸನ್. ಮೆಂಟಲಿ ಎಲ್ಲ ಕುಗ್ಸೋ ಥರ ಮಾಡ್ತಾರೆ. ಹಂಗಾಗಿ ಯಾರ ಮನೇಲಾದ್ರೂ ಊಟ ಮಾಡೋಕೆ ಮುಂಚೆ ಹಿಂದೆ ಮುಂದೆ ಯೋಚನೆ ಮಾಡ್ರಿ. ಅಂದರೆ ಹಿಂದೆ ಒಂದ್ಸಲ ತಿರ್ಗ್ಬಿಟ್ಟು ಯೋಚನೆ ಮಾಡ್ಬಿಟ್ಟು ಮುಂದೆ ಒಂದ್ಸಲ ತಿರ್ಗಿ ಯೋಚನೆ ಮಾಡ್ಬಿಟ್ಟು ತಿನ್ನೋದಲ್ಲ. ನಾವು ಊಟ ಮಾಡ್ಕೊ ಬಂದ್ವಿ, ಬೇಡ 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 ಅಂತ ಅನ್ಬೇಕು ನಾವು. ನಾನು ಹಂಗಲ್ಲ ಫ್ರೆಂಡ್ಸ್. ಊಟ ಮಾಡಿ ಬಂದಿದ್ರು ಅಯ್ಯೋ ಅವ್ರು ಏನು ಅನ್ಕೋತಾರೆ ಅಂದ್ಬಿಟ್ಟು ಬಕ್ಕ ತಿಂತಾ ಇರ್ತೀನಿ. ಇವಾಗ ಭಯ ಆಗ್ತೈತೆ ಶಿವ ರಿಯಾಕ್ಷನ್ ನೋಡ್ಬಿಟ್ಟು. ಯಾಕಂದ್ರೆ ಶಿವಾಗೆ ಸಿಮ್ಟಮ್ಸ್ ಗೊತ್ತಾಗ್ತಿತ್ತು ಫ್ರೆಂಡ್ಸ್. ಸುಸ್ತು ಅನಿಸ್ತೈತೆ ನನಗೆ, ತಲೆ ಸುತ್ತು, ಉಸಿರಾಡಕ್ಕೆ ಕಷ್ಟ ಆಗ್ತೈತೆ. ಇಲ್ಲಿ ಇದು ಫಸ್ಟು ಎದೆ ನೋವು ಸ್ಟಾರ್ಟ್ ಆಗ್ತಿತ್ತು ಫ್ರೆಂಡ್ಸ್. ಅದಕ್ಕೆ ಶಿವ ಅದನ್ನ ಗ್ಯಾಸ್ಟಿಕ್ ಅನ್ಕೊಂಡು ಓಮ್ ಕಾಳು ತಿಂತೈತೆ ಕೆಜಿ ಗಟ್ಟಲೆ ತಿಂತ ಬಿದ್ದೈತೆ ಅದು. ಆಮೇಲೆ ನಮ್ಗೊಂದು ಸಣ್ಣ ಡೌಟ್ ಬಂತು ನಿನ್ನೆ, ಅದಕ್ಕೆ ಇದನ್ನ ಟ್ರೈ ಮಾಡಿದ್ದು. ಈಗ ಊರ್ ಕಡೆ ಆಯುರ್ವೇದಿಕ್ ಯಾರಾದ್ರು ವಿಚಾರಿಸ್ಬಿಟ್ಟು ಮೆಡಿಸಿನ್ ತಗೊಂಡು ಕ್ಯೂರ್ ಆಗಬೇಕು, ಹಿಂಗಿರ್ತೈತೆ. ಹಾಗಾಗಿ ನೀವು ಇದು ಬ್ಲ್ಯಾಕ್ ಮ್ಯಾಜಿಕ್, ಇದು ಮದ್ದಾಕೋದು, ಇದೆಲ್ಲ ಹಿಂದಿನ ಕಾಲದಲ್ಲಿ ಒಳ್ಳೆ ವಿಚಾರಕ್ಕೆ ಇದನ್ನೆಲ್ಲ ಕಂಡಿಡ್ದಿರೋದು ಫ್ರೆಂಡ್ಸ್. ಈಗ ನಮ್ಮ ಜನಗಳು ಒಬ್ಬರನ್ನ ಹಾಳು ಮಾಡೋಕ್ಕೆ, ಒಬ್ಬರನ್ನ ಇದು ಮಾಡೋಕ್ಕೆ ಇದು ಮಾಡ್ತಾ ಇದ್ದೀರಾ. ಹಾಗಾಗಿ ಮಾಡಬೇಡ್ರಿ ಈ ಥರ ಎಲ್ಲ. ನಾನು ಮಾಡಬೇಡ್ರಿ ಅಂದ ತಕ್ಷಣ ನೀವು ಬಿಟ್ಬಿಡಲ್ಲ, ಅದು ನಿಮ್ಮ ಹುಟ್ಟುಗುಣ. ಮಾಡ್ಕೊಳ್ರಿ, ಇದೆಲ್ಲ ನಿಮಗೆ ಕರ್ಮ ಸುತ್ಕೊಳ್ತೈತೆ. ಇಷ್ಟು ಹೇಳೋಕೆ ಇಷ್ಟಪಡ್ತಿದ್ದೀನಿ. ಓಕೆ ಫ್ರೆಂಡ್ಸ್, ಇವತ್ತು ಶುಕ್ರವಾರ ಹೆವಿ ಕೆಲಸ ಐತೆ ನನಗೆ. ಹತ್ತತ್ರ 20 ದಿನ ಪೂಜೆ ಮಾಡಲಿಲ್ಲ ಫ್ರೆಂಡ್ಸ್ ನಮ್ಮ ಮನೇಲಿ. 11 ದಿನ ಸೂತ್ಕ ಇತ್ತು, ಸಾವಾಗಿತ್ತು ಶಿವರ್ ರಿಲೇಷನ್ ಅಂದ್ಬಿಟ್ಟು. ಇನ್ನು ಮಿಕ್ಕಿದ್ದು ಮಾಮೂಲಿ ಲೇಡೀಸ್ ಪ್ರಾಬ್ಲಮ್ ಅದೆಲ್ಲ ಕ್ಲಿಯರ್ ಆಯಿತು. ಇವತ್ತು ಫುಲ್ ಎದ್ದು ಬಿದ್ದು ನಾನು ಮನೆ ಕ್ಲೀನಿಂಗು, ದೇವ್ರ ಗುಡಿ ಕ್ಲೀನಿಂಗು, ಇವತ್ತು ಸಂಜೆ ಹೊತ್ತಿಗೆ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡಬೇಕು. ಶುಕ್ರವಾರ ದೇವರು ಫೋಟೋ ಕಳಶ ಎಲ್ಲ ಮುಟ್ಟಬಾರ್ದು, ಆದರೆ ಬೇರೆ ವಿಧಿ ಇಲ್ಲ ಫ್ರೆಂಡ್ಸ್. ಇವತ್ತು ಪೂಜೆ ಮಾಡಿಬಿಟ್ಟೆ, ಕ್ಲೀನ್ ಮಾಡ್ಕೊಂಡೆ ಪೂಜೆ ಮಾಡ್ಬೇಕು ನಾನು. ಹಂಗಾಗಿ ಬೆಳಗ್ಗೆ ಫಸ್ಟ್ ಶಿವಾಗ ನಾಷ್ಟ ಮಾಡ್ಕೊಟ್ಬಿಡ್ತೀನಿ ಸಿಂಪಲ್ಲಾಗಿ ಏನಾದರೂ ಒಂದು. ಇಲ್ಲಿ ಫ್ರೆಂಡ್ಸ್ ನಮ್ಮ ಮನೇಲಿ ಒಂದು ಗಂಡ ಆಗಿದ್ದು ಒಂದು ಮರ ತಗೊಟ್ಟಿಲ್ಲ. ಮರ ಅವೆಲ್ಲ ಇರಬೇಕು ಮನೆಯಲ್ಲಿ. ಅದಕ್ಕೆ ನಾನು ಅಕ್ಕಿನ ಹಿಂಗ್ ಕೇರ್ತಾ ಇದ್ದೀನಿ. ಹೆಂಗ್ಸಾದವಳು ಇಷ್ಟ ಏನ್ ಮಾಡ್ತದೆ? ಇಷ್ಟನ್ನ ಕೇಳಿ ಸಾಕಾಗಿ ಸುಮ್ಮನಾದೆ. ಕೇಳಲೇ ಇಲ್ಲ. ಅಪ್ಪಿ ಸ್ಟಾರ್ಟಿಂಗ್ ಅಲ್ಲಿ ಕೇಳ್ದೆ, ನೀನ್ ತಂದ್ಕೊಡಲ್ಲ ಅಂದ್ಬಿಟ್ಟು ತಲೆ ಕೆಡ್ಸ್ಕೊಂಡೆ. ಅಕ್ಕಿ ಕೇರುವಾಗಲ್ಲ, ಅಕ್ಕಿ ಹಾಕುವಾಗಲ್ಲ ಹೇಳ್ಬೇಕಾಯ್ತು. ಅಂದ್ರೆ ದಿನ ಜಪ ಮಾಡ್ಬೇಕು. ಆಯ್ತು, ಇನ್ಮೇಲೆ ವಾಯ್ಸ್ ರೆಕಾರ್ಡ್ ಮಾಡಿಕ್ತೀನಿ. ನಿನ್ ಫೋನ್ ರಿಂಗ್ ಟೋನೇ ಅದು. ಮರ ತಗೋಬಾ. ಇವತ್ತು ಹೇಳ್ಬಿಟ್ಟು ಹೇಳ್ತಾಳ ನೋಡು. ಎಷ್ಟೊಂದು ನೂಲು ದಾರ ಐತೆ ಗೊತ್ತಾ ಫ್ರೆಂಡ್ಸ್. ಇವೆಲ್ಲ ಹೊಟ್ಟೆಗೆ ಸೇರ್ಕೊಂಡ್ರೆ ಉದ್ದಾರ ಆಗ್ತಾರ ಮನುಷ್ಯ. ನಾನು ಇದ್ರಲ್ಲಿ ಕೇರ್ಬೇಕು, ಪ್ಲೇಟ್ ಅಲ್ಲಿ ತಗೋಬಾ. ನಮ್ ಫ್ರೆಂಡ್ಸು ಮನೆ ನೆನಪಿಸಿದ್ರು. ಈಗ ಎದ್ದೋಳು ತಗೋಬರೋ, ಮರ ತಗೋಬರೋ. ಉದ್ದಾರ ಆಗಲ್ರು, ಕಾಯಿಲೆ ಬರ್ತದೆ. ಅದೇ ಹೆಂಗ್ಸು ತರ್ಸ್ಕೋಬೇಕು, 2-3 ಸತಿ ಹೇಳ್ಬೇಕು, ಯಾಕಂಬ ಹೋಗೋ ಅನ್ಬೇಕು. ನಾನು ಹೇಳಿ ಸಾಕದೆ. ಇನ್ಮೇಲೆ ನಾನು ಹೆಂಗ್ಸೆ ಅಲ್ಲ ಅಂತ ಫಿಕ್ಸ್ ಆಗ್ಬಿಟ್ಟು ಹಿಂಗೆ ಸಂಸಾರ ಮಾಡ್ತಾ ಇದ್ದೀನಿ. ಡಿಪ್ರೆಷನ್ ಆಯ್ತು ಮಾಡಲೇ. ಇವಾಗ ಹೇಳ್ತಾವಳ. ನಾನು ದಿನ ಹೇಳಿದಿನಪ್ಪಿ. ದಿನ ಯಾವತ್ತಿಲ್ಲ. ಹಂಗ್ ಬಿಪಿ ರೈಸ್ ಮಾಡ್ಬೇಡ. ಬೆಳಗ್ಗೆ ಶುಕ್ರವಾರ ಮುನ್ಸ್ಕೊಂಡ್ ಮಲ್ಕೊಬಿಡ್ತೀನಿ ನಾನು. ಆಮೇಲೆ ನೂಲ್ ಕಾಣಿಸ್ತಿತಾ? ನಿನ್ ಬಟ್ಟೆ ಮೇಲೆ ನೋಡಪ್ಪ ಎಷ್ಟೊಂದು ನೂಲವೇ. ನಿನ್ ಬಟ್ಟೆ ಮೇಲೆ ನೋಡು. ನೋಡ್ದಾ? ನೋಡ್ರಿ, ನಾನು ಇಂತ ಆಹಾರ ಫುಡ್ ಮಾಡ್ತಾಳೆ. ನನಗೆ ನೀರಲ್ಲಿ ಹೋಗಲ್ಲ, ಅಂಕಚ್ಕೋತ ಹೋಗುತ್ತೆ ಫ್ರೆಂಡ್ಸ್. ಇಷ್ಟೊತ್ತು ಅಪ್ಪಿ ದಾರ ಹೊಟ್ಟೆಗೆ ಪ್ರಾಬ್ಲಮ್ ಆಗ್ತೈತೆ ಅಂದ್ರೆ ಅಕ್ಕಿ ನೀರಲ್ಲಿ ತೊಳೆದ್ಬಿಡೆ ಹೋಗ್ಬಿಡ್ತೈತೆ, ದಾರ ಎಲ್ಲ ಅಂತೈತೆ. ಮೊನ್ನೆ ಅನ್ನದೊಂದು ಸಿಕ್ತು, ನಾನು ಅನ್ನನೇ ಬಿಟ್ಬಿಟ್ಟೆ. ನನ್ಗೆ ಓಸಿಡಿ. ಓಕೆ ಫ್ರೆಂಡ್ಸ್, ಅನ್ನಕ್ಕೆ ಇಟ್ಬಿಟ್ಟು ರಸಂ ಮರ್ತೇ ಬಿಟ್ಟಿದೀನಿ ಫ್ರೆಂಡ್ಸ್. ನಾನು ಟೊಮೊಟೊ ರಸ ಮಾಡಿದ್ದೆ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾಟಿ ಟೊಮೊಟೊದಲ್ಲಿ ರಸ ನೆಕ್ಸ್ಟ್ ಲೆವೆಲ್ ಇರ್ತೈತೆ ಫ್ರೆಂಡ್ಸ್. ಅದಕ್ಕೆ ಶಿವ ಅದನ್ನೇ ತಿನ್ಕೊಡು ಅಂತಂತು. ಇವತ್ತು ಹೆವಿ ವರ್ಕ್ ಇರೋದ್ರಿಂದ ನಾನು ಇದೇ ಅಡ್ಜಸ್ಟ್ ಮಾಡ್ಕೋತಿದ್ದೆ. ಸ್ವಲ್ಪ ಅನ್ನ ಮತ್ತೆ ತಂಗಳ ರಸ. ನಾನು ಬೆಳಗ್ಗೆಯಿಂದನೇ ಒಂದ್ ಸ್ವಲ್ಪ ಬಿಸಿಲು ಬರ್ಲಿ ಫ್ರೆಂಡ್ಸ್. ಈಗಿನ ಟೈಮ್ 8 ಗಂಟೆ. ಆಮೇಲೆ ನನ್ನ ಹೇರ್ ಪ್ಯಾಕ್ ಇಂದ ನನ್ನ ಡೇನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ. ಏನಪ್ಪಿ? ನಮ್ಗೆ ಕರೆಕ್ಟಾಗಿ ಫುಡ್ ಮಾಡ್ಬೇಕು, ಎಲ್ಲ ಅಕ್ಕಿ ರೋಸ್ಬೇಕು, ಕ್ಲೀನ್ ಆಗಿರ್ಬೇಕು. ಮರ ತಂದ್ಕೊಡ್ದೆ ಇರೋದು ನಿನ್ ತಪ್ಪು. ಮರ ಕೇಳೋಳು ಬರ್ತಾಳಲ್ಲ, ಅದು 10 ಸಲ ಕೇಳ್ದೆ. ಅಂಗಡಿಗೆ ಹೋದಾಗ ನನಗೆ ನೆನ್ಪಿರಲ್ಲ. ನಿನ್ಗೆ ಯಾಕೆ ನೆನ್ಪಿರಲ್ಲ?
ಹೆಂಗ್ಸ್ಗೆ ಅಡಿಗೆ ಮಾಡ್ತಾಳಲ್ಲ, ಗಂಡ್ಸಗೆ ಹೆಂಗ್ ನೆನ್ಪಿರಲ್ಲ? ಇಂಥದಿಲ್ಲ ಚಕ್ ನೋಡ್ಬೇಕು, ಇಂಥದಿಲ್ಲ ಅನ್ಬೇಕು. ಚಕ್ ಅಂತ ಹೇಳಿದ್ರೆ ತಂದು ಕೊಡ್ತೀಯಾ? ಚಕ್ ಅಂತ ಹೇಳ್ತಿದ್ದೀನಿ, ಮರ ಎಲ್ಲ ತಗೋಬ ಈಗ ಬೇಗ. ನೀನು ಅಡ್ಗೆ ಮನೆ ಬಾಗ್ಲಲ್ಲಿ ಮುಲುಗ್ಬೇಡ, ನಮ್ ಕಾಲ್ಗಳು ಟಚ್ ಆಗ್ತವೆ. ಬೈ ಕಡೆ, ಇಲ್ಲೆಲ್ಲ ಅಷ್ಟ್ ಜಾಗ ಐತೆ ತಾನೆ? ಎತ್ತಳ್ಳ ಅಪ್ಪ, ಅವನು ನೀನು ಒಂದೇ ಅಪ್ಪಿ ಸೋಂಬೇರಿಗಳಿಬ್ರು, ನಾನು ಇಬ್ರತ್ರ ನಂಗೆ ತಲೆನೋವು ಬಂದೈತೆ. ಮರ ಬಂತು ಫೈನಲಿ. ಓಹೋ, ವಾಟ್ ಎ ಕಲರ್ಫುಲ್ ಮರ ಅಪ್ಪಿ. ಕಲ್ಲುಗಳೆಲ್ಲ ನೀಟಾಗಿ ಕಾಣ್ಬೇಕು ಅಂತ ಎಲ್ಲೋ ಕಲರ್ ಸೆಲೆಕ್ಷನ್ ಮಾಡ್ಕೊಂಡ. ಚಪ್ಲಿ ಚಪ್ಲಿ ಒಳಗೆ ಎತ್ಕೊರ್ಬಾರ್ದು. ತಗೊಂಡ ಫೈನಲಿ. ಯಪ್ಪ ದೇವ್ರೆ, 1 ವರ್ಷದಿಲ್ಲ ಬಲವಂತ ಮಾಡಿದೀನಿ, ಹೊಸ ಚಪ್ಲಿ ತಗೋ. ತೋರ್ಸಪ್ಪಿ ನಮ್ಗೂನು. ಚೆನ್ನಾಗಿಲ್ಲ ನಿಜವಾಗ್ಲು. ಹೋಗ್ಲಿ ಬಿಡಿ, ನಿನ್ಗೆ ಇಷ್ಟ ಆಯ್ತಲ್ಲ. ಅವನಿಗೊಂದ್ ಜೊತೆ ತರ್ಬೇಕು ತಾನೆ, ಚಿಕ್ಕ ಮಕ್ಳದು. ಒಂದು 6 ತಿಂಗಳ ಮಕ್ಳು ಚಪ್ಲಿ. ತಾಮನ್ ಕೊಡ್ತೀನಿ ಇರಪ್ಪ ನಿಂಗೆ. ಫೈನಲಿ ಮರ ಬಂತು ಫ್ರೆಂಡ್ಸ್. ಎಲ್ಲೋ ಕಲರು, ಇದ್ರ ಕಲ್ಲೆಲ್ಲ ನೀಟಾಗಿ ಕಾಣಿಸ್ತೈತೆ. ಹಂಗಾದ್ರೆ ಇನ್ನೊಂದು ಸೀಸರ್ ಫ್ರೆಂಡ್ಸ್. ನನ್ನ ಹ್ಯಾಂಡ್ ಕ್ರಾಫ್ಟ್ಗೆ ಕೇಳಿ 225 ರೂಪಾಯಾ? 180 ರೂಪಾಯಿ ಕೊಡ್ತಂತೆ. ಪರವಾಗಿಲ್ಲ, ವ್ಯಾಪಾರ ಮಾಡೈತೆ. ದೊಡ್ಡ ಕತ್ರಿ. ಇವಾಗ ಆರಾಮಾಗಿ ನಾನು ಇದು ಎಲ್ಲೋ ಕಲರ್ ಇರ್ತಂತೈತೆ. ಯಾರಪ್ಪಿ ಎಲ್ಲ ಡರ್ಟಿ ಫೆಲ್ಲ. ನಿನ್ ಫೇವ್ರೆಟ್ ಕಲರ್ ಎಲ್ಲ? ಈ ಜನ್ಮಕ್ಕೆ ನಮ್ಮ ಮನೇಲಿ ಮರ ನೋಡ್ತೀನೋ ಇಲ್ಲೋ ಅನ್ಕೊಂಡಿದ್ದೆ, ಕತ್ರಿನೂ ನೋಡ್ತೀನೋ ಇಲ್ಲೋ ಅನ್ಕೊಂಡಿದ್ದೆ. ಎಲ್ಲ ಕಲರ್ ಯಾಕಪ್ಪಿ ತಂದಿದ್ಯಾ? ಎಲ್ಲ ನಿನ್ ಫೇವ್ರೇಟಾ? ಬೆಲ್ಟ್ ಚಪ್ಪಲಿ ತಗೋಬೇಕಾಯ್ತು. ಯಾವ್ದು ಬೆಲ್ಟ್ ಹಿಂದ್ಗಡೆ? ಆಹಾ, ನೀನ್ ಮೊದ್ಲು ನನ್ನ ಲವ್ ಮಾಡ್ಬೇಕಾದ್ರೆ ಹಾಕೋ ಬರ್ತಿದ್ದಲ್ಲ, ಆ ತರ ಚಪ್ಪಲಿ ತಗೋಬೇಕಾಯ್ತು. ಅವಾಗ ಏನ್ ಸ್ಟೈಲ್ ಗೊತ್ತಾ ಫ್ರೆಂಡ್ಸ್, ಏನ್ ಫ್ಯಾಷನ್. ಈ ಊರಿಗೆ ನಾನೇ ವಾವ್, ವೇಟ್ ಐತೆ. ಈಗ ಆರಾಮಾಗಿ ಹ್ಯಾಂಡ್ ಕ್ರಾಫ್ಟ್ ಮಾಡ್ಬೋದು. ನಾನು ಎಷ್ಟು ಬೇಕಾದ್ರೂ ಮಾಡ್ಬೋದು. ನಾಳೆದ ರೊಚ್ಚಿಗೆ ಎದ್ದು ಬಿಡ್ತೀನಿ ಫ್ರೆಂಡ್ಸ್. ಮರುದೇಟ್ಕೆ ಸಿಗೋಣ, ಹಿಂಗ್ ಹೋಗ್ಬೇಕು. 500 ರೂಪಾಯಿ ಕೊಡ್ತೀನಿ ತಡಿ. ಕತ್ರಿ ಹಿಡ್ಕೊಂಡಿದ ತಕ್ಷಣ ಕುಯ್ಕೊಂಡು ಕಟ್ ಮಾಡ್ಕೊಂಡು ಹೋಗ್ಬೇಕು, ಅದಷ್ಟು ಕದೆ ಅಂತ ಹೇಳ್ದ. ಮರಿದ ತಕ್ಷಣ ಸರ್ನ ಹೋಗ್ಬೇಕು ಅಂತ ಹೇಳಿ ಅವಣ್ಣ ಹಂಗೆ ಮೆಂಟಲ್ ಹಾಸ್ಪಿಟ್ಲಿಗೆ ಫೋನ್ ಮಾಡ್ಲಿಲ್ಲ. ಪಾಪ ನಾನೇ ಉದ್ಘಾಟನೆ ಮಾಡ್ಬೇಕು. ವಾವ್, ಈ ತರ ಇರ್ಬೇಕಪ್ಪಿ. ಇಬ್ರು ಫ್ರೆಂಡ್ಸು ಕೇಳ್ತಿದ್ರಿ ವೈಟ್ ಏರ್ಗೆ ಏನಾದರೂ ಸೊಲ್ಯೂಷನ್ ಹೇಳ್ರಿ, ಹೇರ್ ಪ್ಯಾಕು ಅಂತ. ವೈಟ್ ಏರ್ ಹೆಂಗ್ ಬರ್ತಿದೆ ಅಂದರೆ ಜೀನ್ಸಿಂದ ಬರ್ತಿದೆ ಫ್ರೆಂಡ್ಸ್. ನಮ್ಮ ಪೂರ್ವಜರಿಗೆ ಯಾರಿಗಾದ್ರೂ ಇದ್ರೆ ವೈಟ್ ಏರ್, ವಯಸ್ಸಾದ್ಮೇಲೆ ವೈಟ್ ಏರ್ ಬರೋದಲ್ಲ ಫ್ರೆಂಡ್ಸ್. ನಾವು ವಯಸ್ಸಲ್ಲಿ ಇದ್ದಾಗೇನೇನೆ ಅಂಥ ಟೈಮಲ್ಲಿ ಬಂದರೆ ಅದು ಕಾಮನ್ ಅನ್ಕೋಬೇಕು ಫ್ರೆಂಡ್ಸ್. ಮತ್ತು ಈ ಹೇರ್ ಪ್ಯಾಕು ಇದೆಲ್ಲದಕ್ಕಿಂತ ಮೇಯ್ನು ವೈಟ್ ಏರ್ ಕಮ್ಮಿ ಆಗಬೇಕಂದ್ರೆ ನಮ್ಮ ಬಾಡಿಗೆ ನಾವು ತಗೋಬೇಕು ಫ್ರೆಂಡ್ಸ್. ಆಮ್ಲ ಜ್ಯೂಸ್ ಗೊತ್ತಾ ಫ್ರೆಂಡ್ಸ್? ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು. ಅದು ಕುಡಿದ್ರೆ ಕೂದಲು ಗ್ರೋತ್ ಆಗೋಕ್ಕೂ, ಬ್ಲ್ಯಾಕ್ ಆಗೋದಕ್ಕೂ, ಮತ್ತು ಬಾಡಿಗೆ ಎಲ್ಲದಕ್ಕೂ ಒಳ್ಳೇದು ಫ್ರೆಂಡ್ಸ್. ಆಮ್ಲ ತಗೊಳ್ರಿ ಫ್ರೆಂಡ್ಸ್. ನೀವು ಅದನ್ನು ಸೀಸನಲ್ಲಿ ಸಿಕ್ಕಿದಾಗ ತಗೊಬಂದು ಪುಡಿ ಮಾಡಿ ಇಟ್ಕೊಂಡು ಅದು ಎಷ್ಟು ದಿನ ಬೇಕಾದರೂ ತಗೋಬೋದು ಆ ಥರ. ಅದಕ್ಕೆ ನಾನು ಇವಾಗ ಹೇರ್ ಪ್ಯಾಕ್ ಮಾಡೋಕ್ಕೆ ಆಮ್ಲ ಮರದ ಹತ್ರ ಬಂದೆ. ಮರನೇ ಒಣಗೋಗೈತೆ. ಏನಾಯ್ತು ಅಂತ ಇದಕ್ಕೆ? ಕರ್ಬೇವು ಊಟದಲ್ಲಿ ಸೈಡ್ಗೆ ಎತ್ತು ಬಿಸಾಕ್ಬಿಡ್ರಿ ಫ್ರೆಂಡ್ಸ್. ಏನಕ್ಕದು ಕಬಾಬ್ ಅಡ್ಡಿ ವೇಸ್ಟು ಅಂತ ಬಿಸಾಕ್ಬಾರ್ದು, ತಿನ್ನಬೇಕು. ಹೆಂಗ್ ತಿಂತೀನಿ ಅಂದರೆ ಫ್ರೆಂಡ್ಸ್, ನಾನು ಹಸು ಜ್ವಾಳ ಮೇಯ್ದಾರ್ತೀನಿ ಒಂದೊಂದ್ಸಲ ಕರ್ಬೇವನ. ಬರ್ತೆ ಹೇರ್ ಗ್ರೋತ್ ಇಷ್ಟೇ ಫ್ರೆಂಡ್ಸ್ ನನಗೆ. ಅದಕ್ಕೆ ಅಳ್ದು ಉಳಿದಿರೋದನ್ನಾದ್ರೂ ಕಾಪಾಡ್ಕೊಳ್ಳೋಣ ಅಂದ್ಬಿಟ್ಟು ತುಂಬ ಸರ್ಕಸ್ ಮಾಡ್ತಾ ಇರ್ತೀನಿ. ಬನ್ನಿ ಫ್ರೆಂಡ್ಸ್, ಈಗ ಸಿಂಪಲಾಗಿ ಬ್ಲ್ಯಾಕ್ ಹೇರ್ ಮಾಡ್ಕೊಳ್ಳೋಕ್ಕೆ ಒಂದು ಹೇರ್ ಪ್ಯಾಕ್ ಮಾಡುವ ಮನೇಲಿ. ಇಲ್ಲಿ ಫ್ರೆಂಡ್ಸ್ ಕರ್ಬೇವಂತೂ ಎಲ್ರಿಗೂ ಸಿಗ್ತಾ ಇರ್ತೈತೆ ಫ್ರೆಂಡ್ಸ್. ಇದು ತುಂಬ ಒಳ್ಳೆಯದು, ಅದಕ್ಕೆ ಕರ್ಬೇವು ತಗೊಂಡಿದ್ದೀನಿ. ಆಲೋವೆರಾ ಚಿಕ್ಕದೇ ಇದ್ದಿದ್ದು ಫ್ರೆಂಡ್ಸ್, ಅದಕ್ಕೆ ಸಣ್ಣ ಪುಟ್ಟ ಆಲೋವೆರಾ. ಮೊಸರು ಫ್ರೆಂಡ್ಸ್, ಇದರಲ್ಲಿ ಒಂದು ಸ್ವಲ್ಪ ಮೊಸರು ಹಾಕ್ತಿದೆ. ಈಗ ಇವಿಷ್ಟನ್ನು ನೀಟಾಗಿ ತೊಳ್ಕೊಂಡು ರುಬ್ಕೋತೀನಿ. ಅಲೋವೆರಾ ಎಲ್ಲ ಸಿಪ್ಪೆಲ್ಲ ತೆಗೆದು ವೈಟ್ ಮಾತ್ರ ಎತ್ಕೋತೀನಿ ಫ್ರೆಂಡ್ಸ್. ಮೊಸರು ಹಾಕಿ ರುಬ್ಕೋತೀನಿ. ಏನಪ್ಪ ಅಲೋವೆರಾ ಸಿಕ್ತಿಲ್ಲ? ಅಲೋವೆರಾ ಸಿಕ್ತು, ಆಮ್ಲ ಮರನೇ ಒಣಗಿಸ್ಬಿಟ್ಟಿದೆಯಲ್ಲಪ್ಪಿ. ಆಮ್ಲಜನಕ ಕಾಯಿ. ಹಾ, ಬೆಟ್ಟದ ನೆಲ್ಲಿಕಾಯಿ ಫುಲ್ ಮರನೇ ಇಲ್ಲ. ಮರ ಐತೆ, ಒಣಗೋಗೈತೆ. ಇಲ್ಲ ಪಿ, ಈಗಷ್ಟು ಚಿಗುರ್ತೈತೆ. ಯಾಕೆ ಒಣಗೋಯ್ತು? ಮತ್ತೆ ನೀನ್ ಯಾಕೆ ಮಾತ್ರ ವಯಸ್ಸಾಗ್ತಾನೆ ಇದೆ, ಚಿಗುರ್ಲೇ ಇಲ್ಲ. ನಿನ್ನ ಜಾಗದಲ್ಲಿ ಯಾವ್ದಾದ್ರು ಗಂಡ್ಸ್ ಇದ್ದಿದ್ರೆ ಬರೀ ಡಿಚ್ಚಿ ಹೊಡೆದೇ ಸಾಯಿಸ್ಬಿಡ್ತಾ ಇದೆ. ನಿನ್ ಬೇಗ ವಯಸ್ಸಾಗ್ಬಿಡ್ತೀಯಾ? ಇಲ್ಲ ಹುಡುಗಾಯ್ತು. ಶಿವಾಗ ಈಗೀಗ ವೈಟ್ ಕೂದಲು ಬರ್ತೈತೆ ಫ್ರೆಂಡ್ಸ್. ನಂಗೆ ಮಧ್ಯರಾತ್ರಿ ಒಂದೊಂದ್ಸಲ ನೆನಪಾಗ್ಬಿಡ್ತೈತೆ, ಓ ಶಿವಾಗ ವಯಸ್ಸಾಗ್ಬಿಡ್ತೈತ, ತಾತ ಆಗ್ಬಿಡ್ತೈತ. ಒಂದೊಂದ್ಸಲ ಮಧ್ಯರಾತ್ರಿ ಅಳ್ತಾ ಇರ್ತೀನಿ. ಕೂದಲು ಸರ್ಜರಿ ಐತಪ್ಪೆ? ಚೈನೀಸ್ ಮಾಡಿಸ್ಕೋತಾರಲ್ಲ, ವಯಸ್ಸು ಹುಡುಗ ಆಗ್ಬಿಡು ಮಾಡಿಸ್ಕೊಂಡು. ನಾನ್ ಬಿಟ್ಬಿಟ್ಟು ಇನ್ನೊಂದು ಹುಡುಗಿನ ಮದುವೆ ಮಾಡ್ಕೊಳ್ಳೋ ಸ್ಕೆಚ್ ಇದು ಬೇಡ. ನಿನ್ನ ಅಜ್ಜ ಆದ್ರೂ ಪರವಾಗಿಲ್ಲ, ಹಿಂಗೆ ಇರು.
ಇಲ್ಲಿ ಫ್ರೆಂಡ್ಸ್ ಈ ಥರ ಫುಲ್ಲು ಸ್ವಲ್ಪ ನೀರು ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಲಾಂಗ್ ಹೇರ್ ಇದ್ರೆ ಇನ್ನೂ ಜಾಸ್ತಿ ಬೇಕು ಫ್ರೆಂಡ್ಸ್. ನನಗಿರೋ ತಲೆಗೆ ಇಷ್ಟೇ ಸಾಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ನೀವು ಅಲ್ಲಲ್ಲಿ ವೈಟ್ ಹೇರ್ ಇರೋದಕ್ಕೆ ನೀವು ಡಿಪ್ರೆಷನ್ಗೆ ಹೋಗ್ತಿದ್ದೀರಾ. ಇವನ್ ಬಾಡಿ ಫುಲ್ ವೈಟ್ ಕೂದಲೆ ನೋಡಿ ಎಷ್ಟು ಆರಾಮಾಗಿದ್ದಾನೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋ ಥರ ಅವನೇ. ಶಿವಾಗೂ ವೈಟ್ ಕೂದಲು ಮೀಸನಲ್ಲೆಲ್ಲ ಇದೆ ನೋಡಿ ಎಷ್ಟು ಆರಾಮಾಗಿ ಶ್ರೀಕೃಷ್ಣ ಪರಮಾತ್ಮ ಥರ ಪೋಸಲ್ ಮಾಡಿದೆ. ಅಪ್ಪಿ ಸರ್ಜರಿ ಬತ್ತಿದ್ದೇನಪ್ಪಿ ವೈಟ್ ಕೂದ್ಲಿಗೆ. ಯಾವಾಗಿಂದ ಸರ್ಜರಿ ಅಂತ ಇದೆಯಾ? ಅದು ಬೋರ್ಡ್ ಆಗಿರೋರ್ಗೆ, ಬೋರ್ಡ್ ತಲೆ ಟೋಕನ್ ಅಲ್ಲ. ನಿನ್ಗೆ ಇದು ಏರ್ ಕಲರ್ ಹೊಡಿಲಾ? ಹ್ಞೂ ಹಂಗ್ ಮಾಡಿಸ್ಕೊಬಿಡು. ವೈಟ್ ಕೂದ್ಲು ಮಾಡಿಸ್ಕೊಬಿಟ್ಟಿಲ್ಲ ಅಂದ್ರೆ ನೀನ್ ತಲೆ ಫುಲ್ಲು ಕೆಂಚು ಕೂದ್ಲು ಮಾಡಿಸ್ಕೊಬಿಡು. ಯೋ ತರ ಇರಬೇಕು. ಇಲ್ಲಿ ಫ್ರೆಂಡ್ಸ್ ನಾನು ಸೋಸ್ಕೊಳ್ಳೋಣ ಅನ್ಕೊಂಡೆ, ಕ್ಲೀನ್ ಪೇಸ್ಟ್ ಆಗೋಯ್ತು. ಪರವಾಗಿಲ್ಲ. ಆಮ್ಲ ಕಾಯಿ ಒಂದು ಮಿಸ್ಸಿಂಗ್ ಫ್ರೆಂಡ್ಸ್. ಆನ್ಲೈನಲ್ಲಿ ಸಿಗ್ಬೋದೇನೋ ಗೊತ್ತಿಲ್ಲ. ನಮ್ಗೆ ನ್ಯಾಚುರಲ್ ಲೈನಲ್ಲೇ ಸಿಗ್ತೈತೆ ಇಲ್ಲೇನೇನೆ. ಆದರೆ ಗಿಡ ಒಣಗೋಗೈತೆ. ಮಳೆ ಎಲ್ಲ ನಿಂತ ಮೇಲೆ ಚಿಗುರ್ತೈತೆ ನೋಡೋಣ ಫ್ರೆಂಡ್ಸ್. ಲೆಟ್ಸ್ ಸ್ಟಾರ್ಟ್ ಮಸಾಜ್ ಫ್ರೆಂಡ್ಸ್. ನಿಮ್ಮ ಪೋಸಸ್ನ ಸ್ವಲ್ಪ ಚೇಂಜ್ ಮಾಡಿ. ಕಣ್ಗಳು ಹೋಗ್ಬಿಡ್ತವೆ ನಮಗೀಗ. ದೇವ್ರು ನನಗೇನಾದರೂ ಒಳ್ಳೇದು ಕೊಟ್ಟವನೇ, ರೂಪಾಯಿ ಏನು ಕೊಟ್ಟಿಲ್ಲ ಅಂದ್ರೂ ಕಪ್ಪು ಕೂದಲು ಕೊಟ್ಟವನೇ ಫ್ರೆಂಡ್ಸ್. ಇದೊಂದೇ ನನಗೆ ದೇವ್ರು ಪರ್ಫೆಕ್ಟಾಗಿ ಕೊಟ್ಟಿರೋದಂದ್ರೆ. ಇನ್ನೆಲ್ಲದ್ರಲ್ಲೂ ಮೋಸ ಮಾಡ್ದ. ಕಲರ್ ಇಲ್ಲ, ಫಿಗರ್ ಇಲ್ಲ. ಲೆಟ್ಸ್ ಸ್ಟಾರ್ಟ್ ಫ್ರೆಂಡ್ಸ್. ಆಮ್ಲ ಜ್ಯೂಸ್ ಕುಡೀರಿ ಫ್ರೆಂಡ್ಸ್. ವೈಟ್ ಹೇರ್ ಇರೋರು ಮತ್ತು ಬಾಡಿಗೂ ಸಿಕ್ಕಾಪಟ್ಟೆ ಒಳ್ಳೇದು. ನನಗೆ ಫ್ರೀಯಾಗಿ ಸಿಕ್ಕಿದ್ರು ನನಗೆ ಸೀಸನಲ್ಲಿ ಕುಡಿಯೋಕೆ ಆಗಲಿಲ್ಲ. ಯಾಕಂದರೆ ಫ್ರೆಂಡ್ಸ್ ಕಹಿ ಥರ ಇರ್ತೈತೆ. ಅದೇನಾದ್ರೂ ಪಾನಿಪುರಿ ಥರ ಟೇಸ್ಟ್ ಇದ್ದಿದ್ರೆ ಆ ಮರದಲ್ಲೇ ನೇತಾಡ್ಕೊಂಡಿರ್ತಿದ್ದೆ. ಅದು ಯಾವ ನಕ್ಷತ್ರದಾಗ ಹುಟ್ಟಿದೋ ಶಿವನೇ. ಹಾಕೊಂಡು ಚೆನ್ನಾಗಿ ಮಸಾಜ್ ಮಾಡಬೇಕು. ಈಗ ಏನು ಸಿಕ್ಕಿಲ್ಲ ಅಂದರೆ ಕರ್ಬೇ ಸೊಪ್ಪು ಮೊಸರು ರುಬ್ರಿ ಹಾಕ್ರಿ. ಓಕೆ ಫ್ರೆಂಡ್ಸ್, ಇದು ಒಂದು 30 ನಿಮಿಷ ಬಿಡ್ತೀನಿ. ಗ್ಯಾಪಲ್ಲಿ ನೀರಲ್ಲೇ ಕಾಯ್ಸಕ್ಕಾಕ್ಬಿಟ್ಟು ಮನೆಯೆಲ್ಲ ನೀಟಾಗಿ ಒರೆಸ್ಬಿಟ್ಟು ತಲೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಸಾಮಾನು ದೇವ್ರುಗಳು ಕ್ಲೀನ್ ಮಾಡಿ ಹೆವಿ ವರ್ಕ್ ಫ್ರೆಂಡ್ಸ್. ಇವತ್ತು ಮೊದಲು ದೀಪ ಹಚ್ಬೇಕು ಮನೇಲಿ. ಇಷ್ಟು ದಿನ ಗ್ಯಾಪ್ ಕೊಡಲೇಬಾರ್ದು. ಬಟ್ ನಮ್ಮ ಪರಿಸ್ಥಿತಿ ಹಿಂಗಾಗ್ಬಿಟ್ಟು ಗ್ಯಾಪ್ ಕೊಟ್ಬಿಟ್ಟೆ. 2000 years later. ಶಾಂಪು ಏನು ಹಾಕ್ತೀರಾ ಸ್ನಾನ ಮಾಡಬೇಕು ಫ್ರೆಂಡ್ಸ್. ಏನಿಗೆ ಇರ್ಬೇಕು ಹಾಕಿದ್ರು ಹೋಗಿರ್ತೈತೆ ಹೊಟ್ಟೆಲ್ಲ ಸ್ವಲ್ಪನೇ ಹಾಕ್ಕೊಂಡಿದ್ದು. ನಾನು ಹಿಂಗೆ ಬಂದೆ, ನಮ್ಮ ಸಬ್ಸ್ಕ್ರೈಬರ್ ಬಂದು ಹಿಂಗೆ ಬಂದು ಹಂಗೆ ಹೋಗ್ಬಿಟ್ಟು ಫ್ರೆಂಡ್ಸ್. ಹಿಂಗೆ ಬಂದು ಲೈಟ್ ಹಿಂಗೆ ಫ್ಲಾಶ್ ಆಗಿ ಹಿಂಗೆ ಹೋಗ್ತಿತ್ತು. ಆ ಥರ ಬಂದು ಹೋದ್ರೆ ಖುಷಿ ಆಯಿತು. ಫುಲ್ಲು ಕಲೆ ಆಗ್ಬಿಟ್ಟಿದೆ ಫ್ರೆಂಡ್. ದೇವ್ರ ಸಾಮಾನೆಲ್ಲ ಒಣಗೋಗಿರೋ ಹೂಗಳು, ಇದು ಶಿವ ಮಾಡಿರೋ ಅವಂತ್ರಗಳು, ವಿಭೂತಿ ಎಲ್ಲ ಚೆಲ್ಲಿ ಮ್ಯಾಕ್ಸಿಮಮ್ 2 ಅವರ್ ಬೇಕೇ ಬೇಕು ಫ್ರೆಂಡ್ಸ್ ಇದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಈ ಭಯಂಕರವಾದ ಮುಖಕ್ಕೆ ಮೊದಲು ಮೇಕಪ್ ಮಾಡಿಕೊಂಡು ಒಂದು ಪ್ರಾಡಕ್ಟಲ್ಲಿ ಕ್ಲೀನ್ ಮಾಡ್ತೀನಲ್ಲ ಫ್ರೆಂಡ್ಸ್, ಆವಾಗ ದೇವ್ರ ಸಾಮಾನು ಕ್ಲೀನಿಂಗ್ಗೆ ಅದ್ರಲ್ಲಿ ಕ್ಲೀನ್ ಮಾಡಿಬಿಡ್ತೀನಿ. ಅದೊಂದು ಸ್ವಲ್ಪ ಬೇಗ ಕ್ಲೀನ್ ಆಗ್ತಿದೆ. ಯಾಕಂದರೆ ಟೈಮ್ ಆಗ್ತಾ ಬಂದ್ಬಿಡ್ತು. ಅದಕ್ಕೆ ನೆಕ್ಸ್ಟ್ ಟೈಮ್ ಮಾಡ್ಬೇಕಾದ್ರೆ ಮಾಮೂಲಿ ಸೊಬ್ಬಿನ ಹುಣ್ಸೆಣ್ಣ ಕ್ಲೀನ್ ಮಾಡ್ಕೊತೀನಿ. ಇವತ್ತು ಪ್ರಾಡಕ್ಟ್ ಅಲ್ಲಿ ಕ್ಲೀನ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಮನೆಗಳಲ್ಲಿ ಯಾವತ್ತೂ ದೇವ್ರ ಫೋಟೋದ ಹತ್ರ ದೇವ್ರ ಗೂಡ್ ಹತ್ರ ಜೇಡಾಗಿ ಗೂಡು ಕಟ್ಟಬಾರ್ದು, ಹೂವು ಬಾಡೋಗ್ಬಾರ್ದು ಫೋಟೋದಲ್ಲಿ, ಮತ್ತೆ ಧೂಳು ಕುತ್ಕೋಬಾರ್ದು. ಇದೆಲ್ಲ ಇರ್ತೈತೆ ಫ್ರೆಂಡ್ಸ್ ಶಾಸ್ತ್ರಗಳು. ನಮ್ಮ ಮನೇಲಿ ಅದೆಲ್ಲ ಆಗ್ಬಿಟ್ಟಿತ್ತು. ಒಂದು 20 ದಿನದಿಂದ ಪೂಜೆ ಇಲ್ದಿರಾ ಗೂಡೆಲ್ಲ ಕಟ್ಬಿಟ್ಟಿತ್ತು. ಅತ್ತಾಗ ಡೈಲಿ ನೋಡ್ಕೊಂಡು ಓಡಾಡಕ್ಕೂ ಆಗ್ದಿರಾ, ಸುಮ್ಮನೆ ಇರೋಕ್ಕಾಗ್ದಿರಾ ಹಿಂಸೆ ಆಗ್ಬಿಟ್ಟಿತ್ತು. ನನಗಂತೂ ಯಾವತ್ತು ಇದೆಲ್ಲ ಮುಗಿತೈತೋ, ಯಾವಾಗ ಕ್ಲೀನ್ ಮಾಡ್ಬಿಟ್ಟು ದೀಪ ಹಚ್ಚೋಣ ಅಂತ ಕಾಯ್ತಾ ಇದ್ದೆ. ಫೈನಲಿ ಆ ದಿನ ಬಂದೇ ಬಿಡ್ತು. ಇವತ್ತಂತೂ ಖುಷಿಯಾಗಿ ಕ್ಲೀನ್ ಮಾಡ್ತಾ ಇದ್ದೀನಿ. ಫಸ್ಟ್ ದೇವ್ರಿಗೆ ದೀಪ ಹಚ್ಬಿಡ್ಬೇಕು ಅಂತ. 2 ತರ ಅಬ್ಸರ್ವ್ ಮಾಡಿ ನೋಡಿ ಫ್ರೆಂಡ್ಸ್. ಮನೇಲಿ ಪೂಜೆ ಇಲ್ದೇ ಇದ್ದಾಗ ಯಾವ ತರ ಇರ್ತೈತೆ ಮನೆ ವಾತಾವರಣ, ಮತ್ತೆ ನಮ್ಮ ಮನಸ್ಥಿತಿಗಳು, ಮತ್ತೆ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಡೈಲಿ ದೀಪ ಹಚ್ಬಿಟ್ಟು ಹೂವು ಹಾಕ್ಬಿಟ್ಟು ಎಲ್ಲ ಪೂಜೆ ಮಾಡಿದಾಗ ಹೆಂಗಿರ್ತೈತೆ ಅಂತ ಅಂದ್ಬಿಟ್ಟು. ಹಂಗಾಗಿ ಮನೇಲಿ ದೀಪ ಹಚ್ಚಿದ್ರೇನೆ ಪಾಸಿಟಿವಿಟಿ ಇರೋದು, ಮನೆಯಲ್ಲಿ ಆರಾಮಾಗಿ ಖುಷಿಯಾಗಿರೋದು. ಹಂಗಾಗಿ ದೇವ್ರ ಗೂಡ್ನಲ್ಲಿ ಸಾಮಾನು ಇರೋದೆಲ್ಲ ಇಳಿಸ್ಕೊಂಡು ಮೊದಲು ಅರ್ಶನೂ ಉಪ್ಪು ಹಾಕೊಂಡು ನೀರಲ್ಲಿ ನೆನೆಸ್ಬಿಟ್ಟು ದೇವ್ರ ಗೂಡೆಲ್ಲ ಒರೆಸ್ಕೊಂಡೆ. ಮೇನ್ ಈ ಸ್ಟ್ಯಾಂಡೇ ಗಲೀಜಾಗಿದ್ದು ಅದನ್ನು ಬಿಚ್ಕೊಂಡು ತೊಳೆದು ಒಣಗಾಕ್ಬಿಟ್ಟೆ. ಅದು ಒಣಗೋದು ಲೇಟು, ಸಂಜೆ ಆಗ್ತಾ ಬಂತು ಅಂತ ಅಂದ್ಬಿಟ್ಟು ಆಮೇಲೆ ಕ್ಲೀನಿಂಗ್ ಕುತ್ಕೊಂಡೆ. ಮೊದಲು ಬೆಳ್ಳಿ ಸಾಮಾನೇ ಕ್ಲೀನ್ ಮಾಡ್ಕೊಬಿಡ್ತೀನಿ. ಆಮೇಲೆ ಈ ಪ್ರಾಡಕ್ಟ್ ಏನಾದರೂ ಯೂಸ್ ಮಾಡಿ ಬೆಳ್ಳಿ ಕಪ್ಪಗಾಗ್ಬಿಟ್ರೆ ಪ್ರಾಬ್ಲಮ್ ಆಮೇಲೆ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಕಪ್ಪಗಾಗ್ಬಿಟ್ಟಿತ್ತು. ಇನ್ನೊಂದು ವಾರ 15 ದಿನ ಬಿಟ್ಟಿದ್ರೆ ಅದು ಬೆಳ್ಳಿ ಥರನೇ ಕಾಣಿಸ್ತಾ ಇರಲಿಲ್ಲ, ಫುಲ್ಲು ಬ್ಲ್ಯಾಕ್ ಆಗ್ಬಿಟ್ಟಿತ್ತು. ಅದು ತೊಳಿತಾ ಇದ್ರೆ ಅದು ಗಲೀಜೆಲ್ಲ ಬರ್ತೈತಲ್ಲ ಫ್ರೆಂಡ್, ದೇವ್ರ ವಿಗ್ರಹದಲ್ಲಿ ಕಪ್ಪಗೆ ಬರ್ತಾಯಿತ್ತು ಕಲೆ. ಬೆಳ್ಳಿ ಸಾಮಾನು ತೊಳೆಯೋಕೆ ಮಾಮೂಲಿ ನಾನು ಪೇಸ್ಟ್ ಬ್ರಷ್ ಸಪ್ರೇಟಾಗಿ ಇಟ್ಕೋತೀನಿ ಫ್ರೆಂಡ್ಸ್. 2 ದೇವ್ರ ವಿಗ್ರಹ ಇರೋದಲ್ಲ ತೊಳೆಯೋಕೆ. ಇದೇ ತೊಳೆಯೋಕೆ ಒಂದು 20-25 ನಿಮಿಷ ಟೈಮ್ ತಗೊಂತು. ಪುಟಾಣಿ ವಿಗ್ರಹಗಳು ನೀರು ನೋಡಿ ಎಷ್ಟು ಕಪ್ಪಗಾಗ್ಬಿಡ್ತು, ಅಷ್ಟು ಕಲೆ ಆಗ್ಬಿಟ್ಟಿತ್ತು. ಅದನ್ನ ನೀಟಾಗಿ ತೊಳ್ಕೊಂಡು ಆಮೇಲೆ ಸೈಡ್ಗೆ ಹಾಕೊಂಡು ಆಮೇಲೆ ತಾಮ್ರ ಕಂಚು ಕ್ಲೀನ್ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಕೊಂಡೆ. ಈ ಪ್ರಾಡಕ್ಟ್ ಹ್ಯಾಪಿ ಪ್ಲಾನೆಟ್ ಕಾಪರ್ ಅಂಡ್ ಗ್ರಾಸ್ ಕ್ಲೀನರ್ ಫ್ರೆಂಡ್ಸ್. ಇದು ಸಖತ್ ಬೇಗ ಕ್ಲೀನ್ ಆಗ್ತೈತೆ. ಒಂದು ಸೆಕೆಂಡಲ್ಲೆಲ್ಲ ಕ್ಲೀನ್ ಮಾಡ್ಕೊಬಿಡ್ಬೋದು. ಈ ಥರ ಸ್ಪಾಂಜ್ ಇಲ್ಲಾಂದರೆ ಇದು ಪಾತ್ರೆ ತೊಳಿತೀವಲ್ಲ ಬ್ರಷ್ ಮೇಲೆ, ಇದು ನಾರ್ ಮೇಲೆ ಹಾಕ್ಕೊಂಡು
ತೊಳ್ಕೊಬಿಡ್ಬೋದು. 1 ಸೆಕೆಂಡ್ಗೆ ಕಲೆ ಎಲ್ಲ ಹೋಗ್ಬಿಡ್ತೈತೆ. ಇದು ಜಾಸ್ತಿ ಯಾಕೆ ಯೂಸ್ ಮಾಡಲ್ಲ ಅಂದರೆ, ಈಗ ತೊಳಿಬೇಕಾದ್ರೆ ಕ್ವಿಕ್ಕಾಗಿ ಬೇಗ ಕ್ಲೀನಾಗಿ ಹೋಗ್ತೈತೆ, ಆದರೆ ಬೇಗ ಮತ್ತೆ ಕಲರ್ ಚೇಂಜ್ ಆಗಿಬಿಡ್ತೈತೆ. ಪೂಜೆ ಮಾಡಿದ್ರೆ 1 ವಾರಕ್ಕೆಲ್ಲ ಕಲರ್ ಚೇಂಜ್ ಆಗಿಬಿಡ್ತೈತೆ. ಅದಕ್ಕೆ ನಾನು ಇದನ್ನು ಜಾಸ್ತಿ ಯೂಸ್ ಮಾಡಲ್ಲ. ಆದರೆ ಇವತ್ತು ಸ್ವಲ್ಪ ಬೇಗ ನನಗೆ ಕೆಲಸಗಳಾಗಬೇಕಾಯಿತು, ಪೂಜೆ ಕೆಲಸ, ಕ್ಲೀನಿಂಗ್ ಎಲ್ಲ. ಅದಕ್ಕೆ ಇದನ್ನು ಬಳಸ್ಕೊಂಡೆ. ನಾನು ತಿಂಗಳಿಗೆ 2 ಸಲ ದೇವ್ರ ಸಾಮಾನು ಕ್ಲೀನ್ ಮಾಡ್ಕೊತೀನಲ್ಲ, ಹಂಗಾಗಿ ನನಗೆ ಸಬೀನ, ಪಿತಾಂಬರಿ, ಹುಣಸೆಹಣ್ಣು ಅದು ಇದು ಕ್ಲೀನ್ ಮಾಡೋಕೆ ಬೇಕು. ವಾರ ಕ್ಲೀನ್ ಮಾಡೋರು ಹೆಣ್ಮಕ್ಳು ಇರ್ತೀರಲ್ಲ ಫ್ರೆಂಡ್ಸ್, ಅವ್ರಿಗೆ ಬೆಸ್ಟ್ ಪ್ರಾಡಕ್ಟ್ ಇದು. ಆರಾಮಾಗಿ ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. 1 ಡ್ರಾಪ್ ಹಾಕೊಂಡು ಈ ಥರ ಒರೆಸಿ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದಷ್ಟೇ. ಯಾರು ತಗೊಂಡ್ರೆ ಮಕ್ಕಳ ಕೈಗೆ ಸಿಕ್ಕದೇ ಇದ್ದಂಗೆ ಹುಷಾರಾಗಿ ನೋಡ್ಕೋಬೇಕು. ಇವೆಲ್ಲ ಕೆಮಿಕಲ್ ಅಲ್ಲ, ಹಂಗಾಗಿ ಮತ್ತೆ ಇದೇ ಮಾತ್ರ ಅಲ್ಲ, ಯಾವುದೇ ಪ್ರಾಡಕ್ಟ್ ತಗೊಂಡ್ರು ಮಕ್ಕಳ ಕೈಗೆ ಸಿಗದೇ ಇದ್ದಂಗೆ ನೋಡ್ಕೊಳ್ರಿ. ತಾಮ್ರ ಅಂತೂ ಇನ್ನೂ ಕ್ವಿಕ್ಕಾಗಿ ಕ್ಲೀನ್ ಆಗ್ಬಿಡ್ತೈತಿ. ಇದು ಕಪ್ಪಗೆ ಆಗ್ಬಿಟ್ಟಿದ್ರು ಅಷ್ಟು ಬೇಗ ನೀಟಾಗಿ ಕ್ಲೀನ್ ಆಗ್ತೈತೆ. ಇದರಿಂದ ಇವತ್ತು ಸಖತ್ ಹೆಲ್ಪ್ ಆಯಿತು. ನೋಡಿ ಪ್ಲೇಟು ಎಷ್ಟು ಬೆಳ್ಳಗಾಗೋಯ್ತು ಆ ಥರ. ಮತ್ತು ನೀರನ್ನು ಅಷ್ಟೇ ಫ್ರೆಂಡ್ಸ್, ನಾನು ತೊಳೆಬೇಕಾದ್ರೆ ಎದ್ದೆದ್ದು 1-3-4 ಸಲ ಚೇಂಜ್ ಮಾಡ್ಕೋತೀನಿ. ಅದೇ ಗಲೀಜ್ ನೀರಲ್ಲಿ ತೊಳ್ಕೊಂಡು ಕುತ್ಕೊಳ್ಳೋಕೆ ಹೋಗಲ್ಲ. ಈ ಪ್ರಾಡಕ್ಟ್ ಅಲ್ಲಿ ದೇವ್ರ ಸಾಮಾನು ಕ್ಲೀನ್ ಮಾಡ್ಕೊಳ್ಳೋಕೆ ನನಗೆ 2 ಅವರ್ ಟೈಮ್ ತಗೋತು ಫ್ರೆಂಡ್ಸ್. ಅದೇ ನಾನು ಇದು ಸಬೀನೋ, ಹುಣಸೆಹಣ್ಣು, ನಿಂಬೆ ರಸನೋ ಇದರಲ್ಲೆಲ್ಲ ಕ್ಲೀನ್ ಮಾಡ್ಕೋತೀನಿ ಅಂದರೆ ಕಡಿಮೆ ಅಂದರೆ 1-3 ಅವರ್ ಬೇಕಾಗಿತ್ತು ನನಗೆ. ಅದು ಬೇರೆ ನಮ್ಮ ಮನೇಲಿರೋ ದೇವ್ರ ಸಾಮಾನುಗಳು ನೋಡ್ತಿರಲ್ಲ ಫ್ರೆಂಡ್ಸ್, ಪುಟಾಣಿ ಆಟ ಸಾಮಾನು, ಮಕ್ಕಳಾಟ ಆಡೋ ಸಾಮಾನು ಥರ ತಗೊಂಡಿದ್ದೀನಿ ಎಲ್ಲನೂ. ಎಲ್ಲ ಸಾಮಾನು ಬೇಕು, ಮತ್ತೆ ದೇವ್ರ ಗುಡೊಳಗಡೆ ಎಲ್ಲ ಇಡಿಸ್ಬೇಕು ಅಂದ್ಬಿಟ್ಟು ಈ ಥರ ಪುಟಾಣಿ ತಗೊಂಡಿರೋದು. ಯಾರು ದೇವ್ರ ಸಾಮಾನು ತಗೊಂಡ್ರೆ ಸಣ್ಣ ಪುಟ್ಟ ತಗೊಳಕ್ ಹೋಗ್ಬೇಡ್ರಿ. ತೊಳೆಬೇಕಾದ್ರೆ ಸಖತ್ ಹಿಂಸೆ ಆಗ್ತೈತೆ, ಬೇಗ ಸಾಗಲ್ಲ. ಬೇಗ ದೊಡ್ಡವು ತಗೊಂಡ್ರೆ ಬೇಗ ತೊಳ್ಕೊಬಿಡ್ಬೋದು. ಕಾಮಾಕ್ಷಿ ದೀಪ ಅಂತೂ ದೀಪ ಬಿಟ್ಬಿಟ್ಟಿದ್ನಲ್ಲ, ಮಸಿನೇ ಆಗ್ಬಿಟ್ಟಿತ್ತು ಎಲ್ಲನೂ, ಅದ್ರೊಳಗೆಲ್ಲ ಉರ್ಕೊಂಡು. ಮತ್ತು ದೇವ್ರ ವಿಗ್ರಹಗಳನ್ನ ಹಂಗೆ ನಾರಲ್ಲಿ ಸ್ಪಾಂಜಲ್ಲಿ ತೊಳೆಯೋಕ್ಕಾಗಲ್ಲ. ಇದೇ ಪೇಸ್ಟ್ ಹಾಕಿ ಬ್ರಷ್ ಮಾಡ್ತೀನಲ್ಲ ನಾನು, ಅದರಲ್ಲೇನೇ ಲಿಕ್ವಿಡ್ ಹಾಕ್ಕೊಂಡು ಅದರಲ್ಲೂ ಬ್ರಷ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಈ ಥರ ಪುಟಾಣಿ ವಿಗ್ರಹಕ್ಕೆ ಬ್ರಷ್ ಬೇಕೇ ಬೇಕು. ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಆಮೇಲೆ ಎಲ್ಲ ಹಾರಾಕ್ಬಿಟ್ಟು ಒಂದು ವೈಟ್ ಬಟ್ಟೆನಲ್ಲೆಲ್ಲ ಒರೆಸಿಟ್ಕೊಂಡೆ. ತೊಳೆಯೋದು ಎಷ್ಟು ಇಂಪಾರ್ಟೆಂಟೋ ಒರೆಸಿಟ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟು ಫ್ರೆಂಡ್ಸ್. 1 ಡ್ರಾಪ್ ನೀರಿತ್ತಂದರೆ ನೆಕ್ಸ್ಟ್ ಟೈಮ್ ಅದೇ ಕಲೆ ಆಗಿರ್ತೈತೆ, ಡಬಲ್ ಸಲ ಉಜ್ಜಿ ತೊಳಿಬೇಕಾಗ್ತೈತೆ. ಅದಕ್ಕೆ ಆದಷ್ಟು ಅಲ್ಲಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೊಂಡು ತೊಳೆದು ಇಟ್ಕೋಬೇಕು, ಒರೆಸ್ಕೊಂಡು ನೀಟಾಗಿ. ಸ್ವಲ್ಪ ಫ್ಯಾನ್ ಹಾಕಿ ಬಿಟ್ಬಿಟ್ರು ಬೆಸ್ಟೇನೆ. ಆಚೆ ತೊಳ್ಕೊಂಡು ಕುತ್ಕೊಂಡ್ರೆ ಬೇಗ ಗಾಳಿಗೇನೆ ಹಾರ್ಕೋತೈತೆ. ನಮ್ಮ ಮನೆ ಹತ್ರ ಕುತ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್, ಬೇಸಿಗೆಗಾಲದಲ್ಲೇ ಕುತ್ಕೊಂಡ್ರೆ ಸೊಳ್ಳೆಗಳು ತಿಂದಾಕ್ಬಿಡ್ತಾವೆ ನನ್ನ. ಇನ್ನು ಮಳೆಗಾಲದಲ್ಲಿ ಕೇಳಬೇಕಾ, ಆ ವಂಶ ಅಭಿವೃದ್ಧಿ ಆಗ್ಬಿಟ್ಟವೆ ಸೊಳ್ಳೆಗಳದು. ಜೇನುಳ ಬಂದಂಗೆ ಬರ್ತವೆ, ಮನೆ ಬಾಗಿಲು ತೆಗೆದ್ರೆ ಸಾಕು ಒಳಗಡೆಗೆ. ಅದಕ್ಕೆ ಆಚೆ ಈ ಕೆಲಸಗಳೆಲ್ಲ ಇಟ್ಕೊಳಕ್ಕೆ ಹೋಗಲ್ಲ. ಎಲ್ಲ ನೀಟಾಗಿ ಒರೆಸಿದಾದ್ಮೇಲೆ ಗಂಧ, ಅರ್ಶಿನ, ಕುಂಕುಮ, ಜಾವತ್ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಗಮ್ಮಂತ ಇತ್ತು. ಈ ಸ್ಮೆಲ್ ಹಿಡ್ದಿನೇ ಎಷ್ಟೋ ದಿನ ಆಗಿತ್ತು. ನನ್ನ ಫೇವ್ರೆಟ್ ಸ್ಮೆಲ್ಲು ದೇವ್ರ ಸಾಮಾನ್ಗೆ ಅಲಂಕಾರ ಮಾಡೋದು, ಆ ಸ್ಮೆಲ್ಲೆಲ್ಲ. ಮತ್ತೆ ಈ ಕೆಲಸ ನಾನು ಜಾಸ್ತಿ ಮಿಸ್ ಮಾಡ್ಕೋತಾ ಇದ್ದೆ, ದೇವ್ರಿಗೆ ಅಲಂಕಾರ ಮಾಡೋದೆಲ್ಲ. ಸಿಕ್ಕಾಪಟ್ಟೆ ಖುಷಿ ಆಯ್ತು ಇವತ್ತಿನ ದಿನ ಈ ಕೆಲಸನೆಲ್ಲ ಮಾಡ್ಬಿಟ್ಟು. ಖುಷಿಗಿಂತ ಸಮಾಧಾನ ಆಯಿತು, ಒಂದು ದೊಡ್ಡ ಕೆಲಸ ಮುಗೀತು, ಮನೆಯಲ್ಲಿ ಕ್ಲೀನ್ ಆಯಿತು ಅನ್ನೋ ಥರ ಫೀಲು. ಎಲ್ಲ ಅರ್ಶಿನ ಕುಂಕುಮ ಎಲ್ಲ ಇಟ್ಕೊಂಡು ನೀಟಾಗಿ ಜೋಡಿಸ್ಕೊಂಡು, ಮತ್ತೆ ಕಾಯಿನೂ ಚೇಂಜ್ ಮಾಡಿದೆ ಫ್ರೆಂಡ್ಸ್. ಇವತ್ತು ನೀರಿತ್ತು ಹಳೆ ಕಾಯಿನಲ್ಲಿ, ಆದರೂ ಸೂತಕ ಅಂದರೆ ಇದೆಲ್ಲನೂ ಚೇಂಜ್ ಮಾಡಬೇಕಲ್ಲ, ಮನೆಯೆಲ್ಲ ಫುಲ್ ನೀಟಾಗಿ ಡೀಪ್ ಕ್ಲೀನಿಂಗ್ ಅಲ್ಲ ಅಂತ ಅಂದ್ಬಿಟ್ಟು ಅದನ್ನು ಚೇಂಜ್ ಮಾಡಿಬಿಟ್ಟು ಇವತ್ತು ಮಾತ್ರ ಇಷ್ಟು ದಿನದಲ್ಲಿ ಸಕ್ಕದಾಗಿರೋ ಕಾಯಿ ಸುಲ್ ಕೊಡ್ತಿತ್ತು ಶಿವ. ಗುಂಡಕ್ಕಿತ್ತು, ಪುಟಾಣಿದು, ದೇವ್ರ ಮುಖ ಥರನೇ ಇತ್ತು. ಸಿಂಪಲ್ಲಾಗಿ ಅರ್ಶಿನ ಕುಂಕುಮ ಇಟ್ಕೊಂಡೆ. ನೆಕ್ಸ್ಟ್ ಟೈಮ್ ಡಿಸೈನಾಗಿ ಇಟ್ಕೊಳ್ಳೋಣ ಅಂದ್ಬಿಟ್ಟು ಆಮೇಲೆ ಹೂವನ್ನೆಲ್ಲ ಇಟ್ಕೊಂಡು ಅಲಂಕಾರ ಮಾಡಿಕೊಂಡು ದೀಪ ಹಚ್ಕೊಂಡೆ. 6 ಗಂಟೆ ಒಳಗಡೆ ಪೂಜೆ ಮುಗೀತು, ಸಮಾಧಾನ ಆಯಿತು. 20 ದಿನ ಆಗಿತ್ತಪ್ಪ ಈ ಮನೇಲಿ ದೀಪ ಹಚ್ಚಿ. ಟೆಂಪಲ್ ಫೀಲ್ ಗಮ್ಮಂತಿದೆ ಇವಾಗಲೇ. ಟೆಂಪಲ್ ಫೀಲ್ ಗಮ್ಮಂತಿದೆ. ಚಾಯ್ 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 ಇದು ನಮ್ಮ ಸಬ್ಸ್ಕ್ರೈಬರ್ ಬಂದಿರಲ್ಲ ಫ್ರೆಂಡ್ಸ್, ಅವರು ನನಗೆ ತಮ್ಸಪ್ಪು, ಐಸ್ ಕ್ರೀಮು, ಮೊಟ್ಟೆ ಪಪ್ಸು ಮತ್ತೆ ಬ್ರೆಡ್ ಎಲ್ಲ ತಂದು ಕೊಟ್ರು ಫ್ರೆಂಡ್ಸ್. ಮೊಟ್ಟೆ ಪಪ್ಸ್ ತಿಂತು. ನೀರ್ ಅನ್ಕೊಂಡ ಅಲ್ಲ, 7 ಅಪ್, ತಮ್ಸಪ್ ಅಲ್ಲ 7 ಅಪ್. ಥ್ಯಾಂಕ್ ಯು. ಯಾರೇ ಬಂದ್ರು ನನಗೆ ಐಸ್ ಕ್ರೀಮ್ ತಗೊಬಂದು ಕೊಡ್ತಾರೆ. ಚಿಕ್ಕ ಮಕ್ಳಲ್ಲಿ ನಮ್ಮ ಅಪ್ಪ ಅಮ್ಮನೂ ತಂದು ಕೊಟ್ಟಿರ್ಲಿಲ್ಲ, ಖುಷಿ ಆಗ್ತೈತೆ. ಅದು ನನಗೆ ಫ್ರಿಜ್ಜಲ್ಲಿ ಸೇಫ್ ಆಗಿ ಇಟ್ಟಿದ್ದೀನಿ ಫ್ರೆಂಡ್ಸ್. ಅದನ್ನ ಸೀಕ್ರೆಟ್ ಆಗಿ ತಿನ್ಬೇಕು, ಶಿವ ಮುಂದೆಲ್ಲ ತಿನ್ನಕ್ಕೆ ಹೋಗ್ಬಾರ್ದು. ತಿನ್ನಲ್ಲ? ಥ್ಯಾಂಕ್ ಯು. ಹಂಗಾದ್ರೆ ಆಮೇಲೆ ತಿಂತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಟೀ ಕುಡ್ಬಿಟ್ಟು ಸ್ವಲ್ಪ ರಿಲ್ಯಾಕ್ಸೇಷನ್ ಬೇಕು ಫ್ರೆಂಡ್ಸ್. ಈಗ ಮೊಟ್ಟೆನೂ ಆಲೂಗಡ್ಡೆ ಎಮರ್ಜೆನ್ಸಿಗೆ ಯಾಕೆ ತರಿಸ್ತೆ ಅಂದರೆ, ಅವತ್ತು ಹುರುಳಿಕಾಳು ಮೊಳಕೆ ಕಟ್ಟಿದ್ನಲ್ಲ ಫ್ರೆಂಡ್ಸ್, ಮೊಳಕೆ ಹುರುಳಿಕಾಳು ಸಾರು ಮಾಡಲೇ ಇಲ್ಲ. ಅದಕ್ಕೆ ಇವತ್ತು ಸ್ಪೆಷಲಾಗಿ ಆಲೂಗಡ್ಡೆ, ಮೊಟ್ಟೆ ಎಲ್ಲ ಹಾಕ್ಬಿಟ್ಟು, ಶುಕ್ರವಾರ ಮೊಟ್ಟೆ ಅಂದರೆ ವೆಜ್ ಅಲ್ಲ ಫ್ರೆಂಡ್ಸ್, ಮೊಟ್ಟೆ ನಾವು ತಿನ್ಬೇಕು ಅಂದಾಗ ವೆಜ್ ಮಾಡ್ಕೊಬಿಡ್ಬೇಕು. ತುಂಬ ಭಕ್ತಿ ಇದ್ದಾಗ ಅದು ನಾನ್ ವೆಜ್ ಅಂತ ಫಿಕ್ಸ್ ಆಗಿಬಿಡ್ಬೇಕು. ದೇವ್ರು ನಿಂಗೆ ಒಳ್ಳೇದು ಮಾಡ್ತದ. ಈ ಫ್ರೆಂಡ್ಸ್ ಟಡ ಮೊಳಕೆ ಹುರುಳಿಕಾಳು ಸಾರು ತುಂಬ ಸ್ಪೆಷಲ್ ಫ್ರೆಂಡ್ಸ್. ಇದ್ರಲ್ಲಿ ಏನಪ್ಪ ಸ್ಪೆಷಲು? ಮಾಮೂಲಿ ಮಸಾಲೆ ಇಡ್ತೀನಿ ಮಾಡ್ತೀನಿ ಅಂತ ತಾನೇ ಫ್ರೆಂಡ್ಸ್ ನೀವು ಯೋಚನೆ ಮಾಡ್ತಿರೋದು. ಅಲ್ಲ ಫ್ರೆಂಡ್ಸ್, ಮೊಟ್ಟೆ ಹಾಕ್ಬಿಟ್ಟು ಮಾಡ್ತಾ ಇದ್ದೀವಿ, ಅದು ವೆರಿ ವೆರಿ ಸ್ಪೆಷಲ. ಅದ್ರ ಜೊತೆಗೆ ಆಲೂಗಡ್ಡೆ ಹಾಕ್ಬಿಡ್ತಾ ಇದ್ದೀನಿ, ಅದಕ್ಕೂ ವೆರಿ ವೆರಿ ಸ್ಪೆಷಲ. ಅದಕ್ಕೂ ಮೇಲೆ ಯಾವುದೇ ರೀತಿ ಪ್ಯಾಕೆಟ್ ಮಸಾಲೆ ಮತ್ತೆ ಮನೇಲಿರೋ ಮಸಾಲೆಗಳು ಬಳಸ್ತೀರಾ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಅದೇ ಮೊಳಕೆ ಕಾಳು ಮೊಟ್ಟೆ ಮಸಾಲ ಹೆಂಗೆ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್.
ಪ್ಯಾಕೆಟ್ ಮಸಾಲ ಇಲ್ಲ ಅಂದ್ರೇನು ಹೋಮ್ ಮೇಡ್ ಮಸಾಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಧನಿಯಾ ಒಣಮೆಣಸಿನ್ಕಾಯಿ ಚಕ್ಕೆ ಲವಂಗ ಮೊಳಕೆ ಹುಳಿಕಾಳು ಆಲೂಗಡ್ಡೆ ಮಸಾಲೆ ಐಟಮ್ಗೆ ಟೊಮೊಟೊ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಕೊತ್ತಂಬರಿ ಪುದೀನ ಮತ್ತು ತೆಂಗಿನಕಾಯಿ ಉರ್ಗಡ್ಲೆ ಗಸಗಸೆ ಹಾಕೋಬೇಕು ಫ್ರೆಂಡ್ಸ್, ಚೆನ್ನಾಗಿರ್ತೈತೆ. ಆಮೇಲೆ ಮಸಾಲೆ ಒಗ್ಗರಣೆ ಮಾಡ್ಕೋಬೇಕಲ್ಲ, ಅದಕ್ಕೆ ಕುಕ್ಕರ್ ಇಟ್ಕೊಂಡು ಎಣ್ಣೆ 1-2 ಸ್ಪೂನ್ ಅಷ್ಟು ಹಾಕ್ಕೊಂಡು ಚಕ್ಕೆ ಲವಂಗ ಸ್ವಲ್ಪನೇ ಬಳಸ್ತೀನಿ ಫ್ರೆಂಡ್ಸ್, ಇವಾಗ ಇಷ್ಟ ಆಗಲ್ಲ ಫ್ಲೇವರ್ ಹಂಗಾಗಿ. ಆಮೇಲೆ ದೊಡ್ಡ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಇವಿಷ್ಟು ಚೆನ್ನಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇಂಥ ಟೈಮಲ್ಲಿ 1-2 ಸ್ಪೂನ್ ಉರ್ಗಡ್ಲೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್, ಸಾರು ಚೆನ್ನಾಗಿ ಬರ್ತಿದೆ, ಅದೇ ಇರಲಿಲ್ಲ. ಆಮೇಲೆ ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಅರ್ಧ ಬೆಂದಮೇಲೆ ಧನಿಯಾ ಬೀಜ ಮತ್ತು ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಖಾರ ನೋಡ್ಕೊಂಡು ಹಾಕಬೇಕು, ಸಿಕ್ಕಾಪಟ್ಟೆ ಖಾರ ಹಾಕ್ಬಿಟ್ರೆ ತಿನ್ನೋಕ್ಕಾಗಲ್ಲ. ಆಮೇಲೆ ತೆಂಗಿನಕಾಯಿ ಮತ್ತು ಕೊತ್ತಂಬರಿ ಇವಿಷ್ಟನ್ನು ಮಿಕ್ಸ್ ಮಾಡಿಕೊಂಡು ಇಷ್ಟೇ ಫ್ರೆಂಡ್ಸ್, ಏನು ಮಸಾಲೆ ಹಾಕಲ್ಲ. ಅದನ್ನು ರುಬ್ಬಿ ಸೈಡ್ಗೆ ಇಟ್ಕೊಂಡೆ ಮತ್ತೆ ಅದೇ ಕುಕ್ಕರಲ್ಲಿ ಅಡುಗೆ ಮಾಡ್ಕೋತಾ ಇದ್ದೀನಿ, ಬೇರೆ ಕುಕ್ಕರ್ದು ಇಲ್ಲ ತೊಳೆಯೋಕ್ಕಾಗಲ್ಲ ಅಂದ್ಬಿಟ್ಟು ಒಗ್ಗರಣೆ ಹಾಕ್ಕೊಂಡೆ. ಸಾಸಿವೆ ಕರಿಬೇವು ಹಾಕ್ಕೊಂಡು ಆಮೇಲೆ ಮೊಳಕೆ ಕಾಳು ಆಲೂಗಡ್ಡೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕಾಳನ್ನ 1-2 ನಿಮಿಷ ಒಗ್ಗರಣೆ ಮಾಡ್ಕೊಂಡ್ರೆ ಎಣ್ಣೆನಲ್ಲಿ ಸಾಂಬಾರು ಟೇಸ್ಟ್ ಚೆನ್ನಾಗಿರ್ತೈತೆ ಅಂದ್ಬಿಟ್ಟು ಇಲ್ಲಿ ಫ್ರೆಂಡ್ಸ್ ರುಬ್ಕೊಂಡಿರೋದು. ಯಾವುದೇ ಮಸಾಲೆ ಹಾಕ್ತೀರಾ ಹಂಗೆ ರುಬ್ಕೊಂಡಿರೋದು. ಕಲರ್ ನೋಡ್ರಿ ಯಾವ್ದು ಎಷ್ಟು ಚೆನ್ನಾಗಿ ಬಂದೈತೆ. ಮೆಣಸಿನಕಾಯಿ ಕ್ವಾಲಿಟಿ ಚೆನ್ನಾಗಿದ್ರೆ ಹಿಂಗೆ ಕಲರ್ ಚೆನ್ನಾಗಿರ್ತೈತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಮೊಟ್ಟೆ ಸೈಡಲ್ಲಿ ಬೇಯಿಸಿ ಇಟ್ಕೊಂಡಿದ್ದೆ ಫ್ರೆಂಡ್ಸ್. ಇಂಥ ಟೈಮಲ್ಲೇ ಮೊಟ್ಟೆನೂ ಬೇಗ ಹಾಕ್ಬಿಟ್ಟು ಆಮೇಲೆ ವಿಸಿಲ್ ಹಾಕ್ಕೋಬೇಕು. ಒಂದೇ ಒಂದು ವಿಸಿಲ್ ಕೂಗಿಸ್ಕೋಬೇಕು ಫ್ರೆಂಡ್ಸ್, ಬೇಗ ಬೆಂದೋಗ್ತೈತೆ. ಆದರೆ ನಾನು ಮರ್ತುಬಿಟ್ಟೆ ಮೊಟ್ಟೆ ಹಾಕೋದು, ಅದಕ್ಕೆ ಒಂದು ವಿಸಿಲ್ ಆದಮೇಲೆ 3 ಮೊಟ್ಟೆನ ಈ ಥರ ಸ್ವಲ್ಪ ಮಾರ್ಕ್ ಮಾಡಿಬಿಟ್ಟು ಬೇಯಿಸ್ಕೊಂಡು ಮಾರ್ಕ್ ಮಾಡಿಬಿಟ್ಟು ಆಮೇಲೆ ಹಾಕ್ಬಿಟ್ಟು ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡೆ, ಸರಿ ಹೋಯ್ತು. ವಿಸಿಲ್ ಹಾಕ್ಬಿಟ್ಟು ಬೇಯಿಸ್ಕೋಬೋದು, ಪರವಾಗಿಲ್ಲ, ಬೆಂದ್ಕೋತೈತೆ. ಇಷ್ಟೇ ಫ್ರೆಂಡ್ಸ್, ಸಿಂಪಲ್ಲಾಗಿ ಮೊಳಕೆ ಹುಳಿಕಾಳು ಸಾರು ವಿತೌಟ್ ಮಸಾಲ. ಇಷ್ಟೇ ಫ್ರೆಂಡ್ಸ್, ವಿತೌಟ್ ಮಸಾಲ ಸಾಂಬಾರ್ ಆದರೂ ಘಮ ಘಮ ಅಂತ ಇರ್ತಿದೆ. ಎದ್ದೋಳ್ ಟಾಮು, ಅನ್ನ ಮೊಟ್ಟೆ ರೆಡಿ ಆಗೈತೆ. ಉಪ್ಪು ಬೇಕಾ? ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಅದ್ವಿ ಅಶ್ವಥ್ 25ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ತೇಜು ಮೋನಿ ರಘು ಕೀರ್ತಿ ಹಾಯ್ ಮಕ್ಕಳ. ಬಾಲು ಅವ್ರದ್ದು 28ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ತನುಶ್ರೀ ಹಾಯ್. ಹಾಯ್. ಹರಿಪ್ರಸಾದ್ ಅವ್ರದ್ದು ಹಾಯ್. ಹಾಯ್. ಭವ್ಯ ಸಿಸ್ಟರ್ ಮೋಹನಣ್ಣ 28ಕ್ಕೆ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಪ್ರೇಮ ಸಿಸ್ಟರ್ 28ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಮಧು ಸಿರಿ ಹಾಯ್. ಹಾಯ್. ಧೃತಿ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಕವಿತಾ ಸಿಸ್ಟರ್ ರೇವಂತಣ್ಣ ಹಾಯ್. ಹಾಯ್. 26ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಸುಮನ್ ನವಿ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಗೀತಾ ಸಿಸ್ಟರ್ ಲೊಕೇಶನ್ 29ಕ್ಕೆ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಲತಾ ಸಿಸ್ಟರ್ ನಿರಂಜನ ಹಾಯ್. ಹಾಯ್. ಯಫಿಯಾ 27ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಮಾಲತಿ ಸಿಸ್ಟರ್ 26ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ವಿದ್ಯಾ 28ಕ್ಕೆ ಹ್ಯಾಪಿ ಆನಿವರ್ಸರಿ ಸಿಸ್ಟರ್. ಹ್ಯಾಪಿ ಆನಿವರ್ಸರಿ. ಮಲ್ಲಿಕಾರ್ಜುನಣ್ಣ ಭುವನೇಶ್ವರಿ ಸಿಸ್ಟರ್ 27ಕ್ಕೆ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಗಜಾನನ 27ಕ್ಕೆ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. ಕವಿಕ್ ಶಾಯ್ ಮಕ್ಳ. ಹಾಯ್. ಅನಿಲ್ ರಾಜ್ ಬ್ರದರ್ ನೇತ್ರ ಸಿಸ್ಟರ್ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಶ್ಯಾಮಣ್ಣ ಮಂಜುಳಾ ಸಿಸ್ಟರ್ 27ಕ್ಕೆ ಹ್ಯಾಪಿ ಆನಿವರ್ಸರಿ. ಹ್ಯಾಪಿ ಆನಿವರ್ಸರಿ. ಅರ್ವಿಕಾ ಹ್ಯಾಪಿ ಬರ್ತಡೇ. ಹ್ಯಾಪಿ ಬರ್ತಡೇ. 2ನೇ ತಾರೀಕು ಅಡ್ವಾನ್ಸ್ ಹ್ಯಾಪಿ ಬರ್ತಡೇ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ. ಎಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ನಾಳೆ ಸಿಗ್ತೀವಿ. ಬೈ ಬೈ, ಗುಡ್ ನೈಟ್. ಬಾಯ್, ಗುಡ್ ನೈಟ್.